ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದಾ. ಈ KCET ಎಕ್ಸಾಮ್ನಲ್ಲಿ ಏನಾಗುತ್ತೆ ಗೊತ್ತಾ, ತುಂಬಾ ಕ್ವೆಶನ್ಸ್ ಕೊಟ್ಟಿರ್ತಾರೆ, ಅವುಗಳನ್ನ ಸಾಲ್ವ್ ಮಾಡೋದಕ್ಕೆ ಕಡಿಮೆ ಟೈಮನ್ನು ಕೊಟ್ಟಿರ್ತಾರೆ. ನಾವು ಕತ್ತೆ ತರ ಹಿಡಿದು ಒಂದು ಕ್ವೆಶನ್ ಅನ್ನು ಹಿಡಿದು ಒಂದು ಪುಟಗಟ್ಲೆ ಅದರ ಆನ್ಸರ್ನ ಸಾಲ್ವ್ ಮಾಡಿ ಆನ್ಸರ್ ಟಿಕ್ ಹಾಕೋದ್ರ ಒಳಗೆ ಟೈಮ್ ಮೀರಿರುತ್ತೆ. ಹೀಗಾಗಿ ನಾವು ಏನು ಮಾಡಬೇಕು ಅಂತಂದ್ರೆ, ಕಲಿಬೇಕಾದ್ರೆ ಕರೆಕ್ಟಾಗಿ ಕಾನ್ಸೆಪ್ಟ್ ಅನ್ನ ತಿಳಿಬೇಕು. ಮತ್ತು ಅಲ್ಲಿ ಕ್ವೆಶನ್ ಸಾಲ್ವ್ ಮಾಡೋ ಟೈಮ್ನಲ್ಲಿ ಆದಷ್ಟು ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಬೇಕು. ಕ್ವೆಶನ್ಸ್ ಅದೇ ರೀತಿ ಫ್ರೇಮ್ ಮಾಡಿರ್ತಾರೆ ಅವರು. ಆ ಕಾನ್ಸೆಪ್ಟ್ ಗೊತ್ತಿದ್ದು ನಾವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋದು, ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸೋದನ್ನ ಕಲ್ತ್ರೆ ನಿಮಿಷಗಳಲ್ಲಿ ಆನ್ಸರ್ನ ಕರೆಕ್ಟ್ ಆನ್ಸರ್ನ ಅಲ್ಲಿ ಗೆಸ್ ಮಾಡಿ ಟಿಕ್ ಮಾಡಬಹುದು. ಸೊ ನಿಮಗೆ ನಾನು ಕಾನ್ಸೆಪ್ಟ್ ಅನ್ನು ಹೇಳ್ತೇನೆ, ಜೊತೆಗೆ ಬ್ರೇನ್ ಯೂಸ್ ಮಾಡುವಂತಹ ಸ್ಕಿಲ್ ಅನ್ನ ನಿಮ್ಮಲ್ಲಿ ಡೆವಲಪ್ ಮಾಡ್ತೇನೆ. KCET ಅನ್ನ ನಗ್ತಾ ನಗ್ತಾ ಕ್ರ್ಯಾಕ್ ಮಾಡೋ ತರ ಮಾಡ್ತೇನೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನಮ್ಮ ಇವತ್ತಿನ ಟಾಪಿಕ್ NCERT ಪ್ರಕಾರ ಹೋಗ್ತಿದ್ದೇವೆ ನಾವು. NCERT ಎರಡನೇ ಚಾಪ್ಟರ್ನ ಎರಡನೇ ಟಾಪಿಕ್ 2.2, ಎರಡನೇ ಚಾಪ್ಟರ್ನ ಎರಡನೇ ಟಾಪಿಕ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂಡ್ ಸ್ಪೀಡ್. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮತ್ತೆ ಇನ್ಸ್ಟಂಟೇನಿಯಸ್ ಸ್ಪೀಡ್ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೇವೆ. ಇವತ್ತಿನ ಟಾಪಿಕ್ ಅನ್ನ ಶುರು ಮಾಡೋದಕ್ಕಿಂತ ಮೊದಲು ನಮ್ದು ಲಾಸ್ಟ್ ವಿಡಿಯೋ ಇತ್ತಲ್ಲ, ಅದರಲ್ಲಿಂದ ಕೆಲವು ವಿಷಯಗಳನ್ನ ರಿವೈಸ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ, ಆಯ್ತಾ? ಏನ್ ಕಲ್ತಿದ್ವಿ ಹಿಂದಿನ ವಿಡಿಯೋದಲ್ಲಿ? ವೆಲಾಸಿಟಿ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಎಕ್ಸಲರೇಷನ್ ಅಂದ್ರೆ ಏನು, ಮತ್ತೆ ವೆಲಾಸಿಟಿ ಟೈಮ್ ಗ್ರಾಫ್, ಎಕ್ಸಲರೇಷನ್ ಟೈಮ್ ಗ್ರಾಫ್, ಪೊಸಿಷನ್ ಟೈಮ್ ಗ್ರಾಫ್, ಇವನ್ನೆಲ್ಲ ನಾವು ಕಲ್ತಿದ್ವಿ. ಈಗ ಅವನ್ನೆಲ್ಲ ರಿವೈಸ್ ಮಾಡ್ಕೊಳ್ಳೋಣ. ಯೂಶುವಲಿ ನಾನು ರಿವೈಸ್ ಮಾಡಲ್ಲ. ಯಾಕೆ ರಿವೈಸ್ ಮಾಡ್ತೀನಪ್ಪ ಅಂತಂದ್ರೆ, ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತಂದ್ರೆ ಅದರ ಫೌಂಡೇಶನ್ ಗಟ್ಟಿಯಾಗಿರೋದು ತುಂಬಾ ಮುಖ್ಯ. ಫೌಂಡೇಶನ್ ಗಟ್ಟಿಯಾಗಿಲ್ದಿದ್ರೆ ಆ ಬಿಲ್ಡಿಂಗ್ ಕಟ್ಟುತ್ತಾ ಇರಬೇಕಾದ್ರೆ ಉದುರು ಬೀಳ್ತದೆ. ಹೀಗಾಗಿ ಆ ಬೇಸಿಕ್ ಅಂಶಗಳೇನಿದಾವೋ, ನಮ್ಮ ಫೌಂಡೇಶನ್ ಏನಿದಾವೋ ಅವು ಗಟ್ಟಿಯಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇದನ್ನ ರಿವೈಸ್ ಮಾಡ್ತಾ ಇದ್ದೀನಿ, ಆಯ್ತಾ? ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಹೇಳದ್ದೇ ಮತ್ತೆ ಹೇಳ್ತಾ ಹೋಗೋದಿಲ್ಲ, ಹಂಗೆ ಹೇಳಿದ್ರೆ ಬೋರಿಂಗ್ ಆಗ್ತದೆ. ಸೊ ಒಂದ್ ಸ್ವಲ್ಪ ಹೊಸದು, ಒಂದ್ ಸ್ವಲ್ಪ ಹಳೆದು, ಈ ವಿಷಯಗಳನ್ನ ಕನೆಕ್ಟ್ ಮಾಡ್ತೀನಿ. ಇದರಿಂದ ನಿಮ್ಗೆ ಬೋರ್ ಅಂತೂ ಆಗೋದಿಲ್ಲ, ಆಯ್ತಾ? ಈಗ ನಾವು ಸ್ಲೋಪ್ ಕಂಡುಹಿಡಿಯೋದ್ರ ಬಗ್ಗೆ ಮಾತಾಡೋಣ, ಆಯ್ತಾ? ಇದನ್ನ ಬಹುಶಃ ನೀವು ಹೈಸ್ಕೂಲ್ನಲ್ಲಿ ಮಾಡಿದ್ರಿ ಅಂತ ಅನ್ಸುತ್ತೆ. ಈಗ ಒಂದು ಗ್ರಾಫ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ ಗ್ರಾಫ್ ಈ ತರ ಬಂದಿದೆ. ಈಗ ಈ ತರ ಏನು ಬಂದಿದೆಯಲ್ವಾ, ಇದರ ಸ್ಲೋಪ್ ಕಂಡುಹಿಡಿರಿ ಅಂತ ನಿಮ್ಗೆ ಕೇಳಿದ್ರು ಅಂತ ಇಟ್ಕೊಳ್ಳಿ. ಏನ್ ಮಾಡ್ತಿದ್ರಿ ಮ್ಯಾಥ್ಸ್ ನಲ್ಲಿ? ನಮ್ಮ ಸ್ಲೋಪ್ ಏನಾದ್ರು ಈ ತರ ಬಂದಿದ್ರೆ ಕಡಿಮೆ ಸ್ಲೋಪ್ ಇದೆ ಅಂತ ಹೇಳ್ತೀವಿ. ನಮ್ ಗ್ರಾಫ್ ಈ ತರ ಬಂದಿದ್ರೆ ಇದರ ಸ್ಲೋಪ್ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಗ್ರಾಫ್ ಅಂದ್ರೆ ಇದು ನಮ್ಮ ಗ್ರಾಫ್ ಅನ್ನೋದು ಎಷ್ಟು ಮಲಗಿದ್ಯೋ ಅಷ್ಟು ಕಡಿಮೆ ಸ್ಲೋಪ್ ಇರುತ್ತೆ, ಎಷ್ಟು ನಿಂತ್ಕೊಂಡಿದ್ಯೋ ಅಷ್ಟು ಜಾಸ್ತಿ ಸ್ಲೋಪ್ ಇರುತ್ತೆ, ರೈಟ್? ಸೊ ಈಗ ಇದ್ರ ಸ್ಲೋಪ್ ಕಂಡುಹಿಡಿರಿ ಅಂತ ಕೇಳಿದಾಗ ನೀವು ಏನ್ ಮಾಡ್ತೀರಾ? ಯಾವ್ದಾದ್ರು ಎರಡು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ. ಈ ಸ್ಲೋಪ್ ಮೇಲೆ ಈ ನಮ್ದೇನು ಇದು ಬಂದಿದೆಯಲ್ವಾ, ನಮ್ದೇನು ಗ್ರಾಫ್ ಬಂದಿದೆಯಲ್ವಾ, ಇದ್ರಲ್ಲಿ ಯಾವ್ದಾದ್ರು ಎರಡು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ. ನಾನು ಈ ಎರಡು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತೇನೆ. ಇದರ ಕೋಆರ್ಡಿನೇಟ್ಸ್ 2,4 ಆಗುತ್ತೆ, ಇದರ ಕೋಆರ್ಡಿನೇಟ್ಸ್ 4,7 ಆಗುತ್ತೆ. ಯಾಕಂದ್ರೆ ಈ ಪಾಯಿಂಟ್ ನಲ್ಲಿ ಎಕ್ಸ್ ನ ವ್ಯಾಲ್ಯೂ 2 ಇದೆ, ವೈ ನ ವ್ಯಾಲ್ಯೂ 4 ಇದೆ, ಸೊ 2,4. ಈ ಪಾಯಿಂಟ್ ನಲ್ಲಿ ಎಕ್ಸ್ ನ ವ್ಯಾಲ್ಯೂ 4 ಇದೆ, ವೈ ನ ವ್ಯಾಲ್ಯೂ 7 ಇದೆ, ಸೊ 4,7. ಓಕೆನಾ? ಈಗ ನಾವು ಸ್ಲೋಪ್ ಅನ್ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಮಾಡಬೇಕು. ಹಳೆ ವಿಡಿಯೋ ನೋಡಿದ್ರೆ ಈ ಡೆಲ್ಟಾ ವೈ ಅಂದ್ರೆ ಏನು ಅನ್ನೋದು ಗೊತ್ತಾಗಿರುತ್ತೆ ನಿಮ್ಗೆ. ಡೆಲ್ಟಾ ಅಂತಂದ್ರೆ ಬದಲಾವಣೆ ಅಥವಾ ಚೇಂಜಸ್ ಅನ್ನ ಸೂಚಿಸುತ್ತೆ. ಡೆಲ್ಟಾ ವೈ ಅಂತಂದ್ರೆ ವೈ ನಲ್ಲಿ ಆದ ಚೇಂಜಸ್, ವೈ ನಲ್ಲಿ ಏನು ಚೇಂಜಸ್ ಆಯ್ತು ಅನ್ನುವಂಥದ್ದು. ಏನು ಬದಲಾವಣೆ ಆಯ್ತು? 4 ಇರೋದು 7 ಆಯ್ತು, ಹೌದಾ? 4 ಇರೋದು 7 ಆಯ್ತು ಅಂತಂದ್ರೆ 3 ಹೆಚ್ಚಾದಂಗೆ ಆಯ್ತು. ಅಂದ್ರೆ 7 ಮೈನಸ್ 4 ಮಾಡ್ಕೋತೀವಿ, ಓಕೆನಾ? ಎರಡನೇ ವ್ಯಾಲ್ಯೂ ವೈ ನ ಎರಡನೇ ವ್ಯಾಲ್ಯೂ ಅಂದ್ರೆ y2 ಮೈನಸ್ y1 ಮಾಡ್ಕೋತೀವಿ, ಓಕೆನಾ? ಸೊ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಎಕ್ಸ್ ಮೇಲೆ ಏನು ಬದಲಾವಣೆ ಆಯ್ತು? ಮೊದಲು ಗ್ರಾಫ್ ಇಲ್ಲಿಂದ ಇಲ್ಲಿಗೆ ಹೋಯ್ತು, ಹೌದಾ? ಸೊ ಎಕ್ಸ್ ಇಲ್ಲಿಂದ ಇಲ್ಲಿ ಹೆಚ್ಚಾಯ್ತು. ಎಷ್ಟು ಹೆಚ್ಚಾದಂಗೆ ಆಯ್ತು? 2 ಇರೋದು 4 ಆಯ್ತು, ಹೌದಾ? 2ರಿಂದ 4ಕ್ಕೆ ಹೆಚ್ಚಾಯ್ತು. ಅಂದ್ರೆ ಎಕ್ಸ್ ಎಷ್ಟು ಹೆಚ್ಚಾದಾಗ ಆಯ್ತು? 2 ಹೆಚ್ಚಾದಾಗ ಆಯ್ತು, ಹೌದಾ? 2 ಹೆಚ್ಚಾದಾಗ ಆಯ್ತು. ಸೊ ಇದನ್ನ ನಾವು x2 ಮೈನಸ್ x1 ಅಂತ ಬರೆದ್ರೆ, ಇದು x2, ಇದು x1, 4 ಮೈನಸ್ 2. ಇದರ ಆನ್ಸರ್ ನಮಗೆ 3 ಡಿವೈಡೆಡ್ ಬೈ 2 ಅಂದ್ರೆ 1.5 ಅಂತ ಬರುತ್ತೆ. ಸೊ ಮೊದಲನೇ ಗ್ರಾಫ್ನ ಸ್ಲೋಪ್ ಏನಿದೆಯೋ ಇದು 1.5. ನೀವು ಬರೀ ಈ ಎರಡು ಪಾಯಿಂಟ್ ಅಲ್ಲ, ಬೇರೆ ಯಾವ್ದಾದ್ರು ಪಾಯಿಂಟ್ ತಗೊಳ್ಳಿ. ಈ ಪಾಯಿಂಟ್ ತಗೊಳ್ಳಿ, ಈ ಪಾಯಿಂಟ್ ತಗೊಳ್ಳಿ, ಆಮೇಲೆ ಸ್ಲೋಪ್ ತೆಗಿರಿ. ಅಥವಾ ಇನ್ಯಾವುದೋ ಪಾಯಿಂಟ್ ತಗೊಳ್ಳಿ, ಹತ್ರ ಇರೋದು ಈ ಪಾಯಿಂಟ್ ತಗೊಳ್ಳಿ, ಈ ಪಾಯಿಂಟ್ ತಗೊಳ್ಳಿ, ಸ್ಲೋಪ್ ತೆಗಿರಿ. ಸ್ಲೋಪ್ ಸೇಮೇ ಬರುತ್ತೆ, ಗೊತ್ತಾಯ್ತಾ? ಸೊ ಇದು ಸ್ಲೋಪ್ನ ವಿಷಯ. ಇದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೆಲ್ಲ ಬೇಡ. ಜಸ್ಟ್ ಒಂದು 9ನೇ 10ನೇ ಕಲ್ತಿರ್ತೀರ, ಅದನ್ನು ಒಮ್ಮೆ ನೆನ್ಪು ಮಾಡ್ಕೊಂಡ್ವಿ ಅಷ್ಟೇ. ಈಗ ನಿಮ್ಗೊಂದು ಪ್ರಶ್ನೆ ಕೊಡ್ತೇನೆ. ಈಗ ನೋಡಿ, ಇದೇ ಗ್ರಾಫ್ನಲ್ಲಿ ನನಗೆ ಒಂದು ಇಷ್ಟ ಬಂದಿರುವಂತ ಒಂದು ಗ್ರಾಫ್ ಕೊಡ್ತೇನೆ. ಒಂದು ಕಾನ್ಸ್ಟೆಂಟ್ ಫಂಕ್ಷನ್ ಇನ್ ಗ್ರಾಫ್ ತಗೊಂಡೆ ನಾನು. ಈ ರೀತಿ ಬಂತು, ಹೌದಾ ಇಲ್ಲ? ಈ ರೀತಿ ಒಂದು ಗ್ರಾಫ್ ಕೊಟ್ಟಿದ್ದೇನೆ. ಈಗ ಇದರ ಸ್ಲೋಪ್ ತೆಗಿರಿ ಅಂತ ಕೇಳಿದೆ. ನೀವೇನು ಮಾಡ್ತೀರಾ? ಸ್ಲೋಪ್ ಅಂದ್ರೇನು? ಸ್ಲೋಪ್ ಅಂದ್ರೆ
ಗ್ರಾಫ್ ಎಷ್ಟು ಮಲ್ಕೊಂಡಿದ್ಯೋ ಎಷ್ಟು ಎದ್ದಿದ್ಯೋ ಅನ್ನೋದನ್ನ ಹೇಳುತ್ತೆ. ಓಕೆನಾ? ಸೊ ಈ ರೀತಿ ಮಲ್ಕೊಂಡಿದೆ, ಗ್ರಾಫ್ ಏನಾದ್ರು ಎದ್ದಿದ್ಯಾ? ಇಲ್ಲ. ಇದ್ರ ಸ್ಲೋಪ್ ಏನಾಗಬೇಕಾಯ್ತು? ಆಬ್ವಿಯಸ್ಲಿ 0 ಆಗಬೇಕಾಯ್ತು. ಒಮ್ಮೆ ಫಾರ್ಮುಲಾ ಹಾಕಿ ನೋಡೋಣ. ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಡೆಲ್ಟಾ ವೈ ಅಂತಂದ್ರೆ ಏನು? ಡೆಲ್ಟಾ ವೈ ಅಂತಂದ್ರೆ ವೈ ನಲ್ಲಿ ಆದಂತಹ ಬದಲಾವಣೆ, ವೈ ನಲ್ಲಿ ಆಗಿರುವಂತಹ ಚೇಂಜಸ್. ನೋಡಿ, ಇಲ್ಲೂ ವೈ ನ ವ್ಯಾಲ್ಯೂ 7 ಇದೆ, ಈ ಪಾಯಿಂಟ್ ನಲ್ಲೂ ವೈ ವ್ಯಾಲ್ಯೂ 7 ಇದೆ, ಈ ಪಾಯಿಂಟ್ ಅಲ್ಲೂ ವೈ ವ್ಯಾಲ್ಯೂ 7 ಇದೆ, ಎಲ್ಲ ಪಾಯಿಂಟ್ ನಲ್ಲಿಯೂ ವೈ ನ ವ್ಯಾಲ್ಯೂ ಅಂತ 7 ಇದೆ. ಹೌದಾ? ಸೊ ವೈ ನಲ್ಲಿ ಏನಾದ್ರೂ ಚೇಂಜಸ್ ಆದಂಗಾಯ್ತಾ? ಇಲ್ಲ. ಇಲ್ಲೂ 7, ಇಲ್ಲೂ 7, ಇಲ್ಲೂ 7. ವೈ ನ ವ್ಯಾಲ್ಯೂ ನಲ್ಲಿ ಏನೂ ಚೇಂಜಸ್ ಆದ ಹಾಗೆ ಆಗಲಿಲ್ಲ. ಸೊ ಇದು 0. ಯಾವ್ದಾದ್ರು 2 ಪಾಯಿಂಟ್ ತಗೊಳ್ಬೇಕು ಅಂತಿದ್ದೆ ನಾನು. ಸೊ ಇದೊಂದು ಪಾಯಿಂಟ್ ಅಂತ ನೀವು ಕನ್ಸಿಡರ್ ಮಾಡಿ. ಎಕ್ಸ್ ನಲ್ಲಿ ಏನು ಬದಲಾವಣೆ ಆಯ್ತು? ಎಕ್ಸ್ ನಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ. ಹೌದಾ? ಇಲ್ಲಿ ಏನು ಬದಲಾವಣೆ ಆಯ್ತು? 2 ಇರೋದು 5 ಆಗಿದೆ. ಹೌದಾ? ಎಕ್ಸ್ 2 ಇರೋದು ನಂತರ 5 ಆಗಿದೆ. ಸೊ ಎಕ್ಸ್ ನಲ್ಲಿ ಆದ ಬದಲಾವಣೆ ಕಂಡುಹಿಡಿಯೋದಾದ್ರೆ ನಾವೇನು ಮಾಡಬೇಕು? 5 - 2 ಮಾಡಬೇಕು. 5 - 2 ಮಾಡಿದ್ರೆ 3 ಬರುತ್ತೆ. ಸೊ ನಮ್ಮ ಸ್ಲೋಪ್ 0. ಓಕೆನಾ? ಈ ರೀತಿ ಇದ್ದಾಗ ಅಂದ್ರೆ ಗ್ರಾಫ್ ಮಲ್ಕೊಂಡಿದ್ರೆ ಸ್ಲೋಪ್ 0 ಇರುತ್ತೆ ಅಂತ. ಗ್ರಾಫ್ ಈ ರೀತಿ ಇದ್ರೆ ನೀವೇನ್ ಮಾಡ್ತೀರಾ? ಎಕ್ಸ್ ನಲ್ಲಿ ಏನು ಬದಲಾವಣೆ ಆಯ್ತು, ವೈ ನಲ್ಲಿ ಏನು ಬದಲಾವಣೆ ಆಯ್ತು ಅನ್ನೋದನ್ನ ನೋಡ್ತೀರಾ. ಯಾವ್ದಾದ್ರು 2 ಗ್ರಾಫ್ ಈ ರೀತಿ ಇದ್ರೆ ಮೊದಲು ಯಾವ್ದಾದ್ರು 2 ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತೀರಾ. ಆ 2 ಪಾಯಿಂಟ್ಗಳಲ್ಲಿ ನೀವು ನೋಡ್ತೀರಾ, ಮೊದಲು ಎಕ್ಸ್ ಇಷ್ಟಿತ್ತು, ವೈ ಇಷ್ಟಿತ್ತು. ಅದಾದ್ಮೇಲೆ ಎಕ್ಸ್ ಇಷ್ಟಾಯ್ತು, ವೈ ಇಷ್ಟಾಯ್ತು. ಸೊ ಎಕ್ಸ್ ನಲ್ಲಿ ಏನು ಬದಲಾವಣೆ ಆಯ್ತು ಅದನ್ನ ಕೆಳಗಡೆ ಬರ್ಕೋತೀರಾ, ವೈ ನಲ್ಲಿ ಏನು ಬದಲಾವಣೆ ಆಯ್ತು ಅದನ್ನ ಮೇಲ್ಗಡೆ ಬರ್ಕೋತೀರಾ. ಡೆಲ್ಟಾ ವೈ ಡಿವೈಡ್ ಬೈ ಡೆಲ್ಟಾ ಎಕ್ಸ್ ಲೆಕ್ಕ ಮಾಡ್ತೀರಾ, ಆನ್ಸರ್ ಕಂಡುಹಿಡಿತೀರಾ. ಓಕೆನಾ? ಸ್ಲೋಪ್ ಕಂಡುಹಿಡಿಯೋದು ಹಿಂಗೆ. ಸಪೋಸ್ ಈಗ ಮತ್ತೊಂದು ಪ್ರಶ್ನೆ ನನಗೆ ಸಪೋಸ್ ನಮ್ಮ ಗ್ರಾಫ್ ಈ ರೀತಿ ಬಂತಪ್ಪ, ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬಂತಪ್ಪ. ಈಗ ಸ್ಲೋಪ್ ಎಷ್ಟಾಯ್ತು ಹೇಳಿ ನೋಡೋಣ. ಹೇಳಿ, ವಿಡಿಯೋ ಪಾಸ್ ಮಾಡ್ಕೊಂಡು ಒಂದು ಸ್ವಲ್ಪ ಥಿಂಕ್ ಮಾಡಿ. ಸ್ಲೋಪ್ ಎಷ್ಟಾಯ್ತು ಈಗ? ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಮಾಡಿ. ವೈ ನಲ್ಲಿ ಆದ ಬದಲಾವಣೆ ಭಾಗಿಸು ಎಕ್ಸ್ ನಲ್ಲಿ ಆದ ಬದಲಾವಣೆ. ಯಾವ್ದಾದ್ರು 2 ಪಾಯಿಂಟ್ ಕನ್ಸಿಡರ್ ಮಾಡಿ. ಇದೊಂದು ಪಾಯಿಂಟ್. ಓಕೆನಾ? 2 ಪಾಯಿಂಟ್ ಕನ್ಸಿಡರ್ ಮಾಡಿದ್ದೀನಿ ನಾನು. ಒಂದು ಈ ಪಾಯಿಂಟ್, ಮತ್ತೊಂದು ಈ ಪಾಯಿಂಟ್. ಮೊದಲು ವೈ ನಲ್ಲಿ ಆದ ಬದಲಾವಣೆ ನೋಡಿ. ವೈ ನಲ್ಲಿ ಆದ ಬದಲಾವಣೆ ಎಷ್ಟು? 3 ಇರೋದು 6 ಆಯ್ತು. ಸೊ ವೈ ನಲ್ಲಿ ಆದ ಬದಲಾವಣೆ 6 - 3 ಡಿವೈಡೆಡ್ ಬೈ ಎಕ್ಸ್ ನಲ್ಲಿ ಆದ ಬದಲಾವಣೆ. ಇಲ್ಲೂ ಈ ಪಾಯಿಂಟ್ ನಲ್ಲೂ ಎಕ್ಸ್ ನ ವ್ಯಾಲ್ಯೂ 2 ಇತ್ತು, ಈ ಪಾಯಿಂಟ್ ನಲ್ಲೂ ಎಕ್ಸ್ ನ ವ್ಯಾಲ್ಯೂ 2 ಇದೆ. 2 ಇರೋ 2 ಆಗಿದೆ. ಸೊ ಏನು ಚೇಂಜಸ್ ಆದಂಗಾಯ್ತು? 0 ಚೇಂಜಸ್ ಆದಂಗಾಯ್ತು. 6 - 3 ಅಂದ್ರೆ 3 ಡಿವೈಡೆಡ್ ಬೈ 0. ಇಟ್ ಈಸ್ ನಾಟ್ ಡಿಫೈನ್ಡ್. ಹೌದಾ? ಅಂದ್ರೆ ಸ್ಲೋಪ್ ಈ ರೀತಿ ಪೂರ್ತಿಯಾಗಿ ನಿಂತ್ಕೊಂಡಿದ್ರೆ ಅದು ನಾಟ್ ಡಿಫೈನ್ಡ್. ಪೂರ್ತಿಯಾಗಿ ಮಲ್ಕೊಂಡಿದ್ರೆ ಅದರ ವ್ಯಾಲ್ಯೂ 0. ಇದ್ರ ಮಧ್ಯದಲ್ಲಿ ಏನಾದ್ರೂ ಇದ್ರೆ ಅದಕ್ಕೆ ಒಂದು ಸ್ವಲ್ಪ ವ್ಯಾಲ್ಯೂ ಇರುತ್ತೆ ಅನ್ನೋದಾಯ್ತು. ಈಗ ಈ ಸ್ಲೋಪ್ ಮೇಲೆ ಮತ್ತೊಂದು ವಿಷಯ ನಾವು ತಿಳ್ಕೋಬೇಕು. ಪಾಸಿಟಿವ್ ಸ್ಲೋಪ್ ಮತ್ತೆ ನೆಗೆಟಿವ್ ಸ್ಲೋಪ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಜಸ್ಟ್ ನಿಮ್ಗೊಂದು ಐಡಿಯಾ ಕೊಡೋಕ್ಕಷ್ಟೇ. ಆಯ್ತಾ? ಇಲ್ಲೊಂದು ಗ್ರಾಫ್ ಇದೆ, ಇಲ್ಲೊಂದು ಗ್ರಾಫ್ ಇದೆ ಅಂತ ಇಟ್ಕೊಳ್ಳಿ. 2 ಗ್ರಾಫ್ ಇದೆ. ಮೊದಲನೇ ಗ್ರಾಫ್ ನಲ್ಲಿ ಸ್ಲೋಪ್ ಈ ತರ ಬಂದಿದೆ, ಎರಡನೇ ಗ್ರಾಫ್ ನಲ್ಲಿ ಸ್ಲೋಪ್ ಈ ತರ ಬಂದಿದೆ ಅಂತ ಇಟ್ಕೊಳ್ಳಿ. ಮೊದಲನೇ ವ್ಯಾಲ್ಯೂನಲ್ಲಿ ಸ್ಲೋಪ್ ಏನಾಯ್ತು? ಹೆಚ್ಚಾಗ್ತಾ ಹೋಯ್ತು. ಈ ರೀತಿ ಎಕ್ಸ್ ಹೆಚ್ಚಾದಂಗೆ ವೈ ನ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಹೋದ್ರೆ ಇದಕ್ಕೆ ನಾವು ಪಾಸಿಟಿವ್ ಸ್ಲೋಪ್ ಅಂತ ಕರಿತೇವೆ. ಇಲ್ಲಿ ನೋಡಿ, ಸ್ಲೋಪ್ ಮುಂದೆ ಹೋಗ್ತಿದ್ದಂಗೂ ಏನಾಗಿದೆ? ಕಡಿಮೆ ಆಗ್ತಾ ಹೋಗಿದೆ. ಸ್ಲೋಪ್ ನಲ್ಲಿ ವೈ ನ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗಿದೆ. ಹೌದಾ? ಎಕ್ಸ್ ನ ವ್ಯಾಲ್ಯೂ ಹೆಚ್ಚಾಗ್ತಾ ಇದ್ದಂಗುವ ಅಂದ್ರೆ ರೈಟಿಗೆ ಮೂವ್ ಆಗ್ತಾ ಇದ್ದಂಗುವ ವೈ ನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗಿದೆ. ಇಲ್ಲಿ ಹೆಚ್ಚಾಗೋ ರೀತಿ ಇತ್ತು, ಸೊ ಪಾಸಿಟಿವ್ ಸ್ಲೋಪ್. ಇಲ್ಲಿ ಕಡಿಮೆ ಆಗೋ ತರ ಇದೆ, ಇದನ್ನ ನಾವು ನೆಗೆಟಿವ್ ಸ್ಲೋಪ್ ಅಂತ ಕರಿತೀವಿ. ಈಗ ನಿಮ್ಮಲ್ಲಿ ಮತ್ತೊಂದು ಕ್ವಶನ್ ನನಗೆ, ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಹೇಳ್ಬೇಕು ನೀವು. ಆಯ್ತಾ? ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಹೇಳ್ಬೇಕು. ಇದು ಪಾಸಿಟಿವ್ ಸ್ಲೋಪೋ ಅಥವಾ ನೆಗೆಟಿವ್ ಸ್ಲೋಪೋ ಅಂತ. ಈಗ ನಾನು ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅಂತ ತಗೊಂಡಿದ್ದೇನೆ. ಇದು ಎಕ್ಸ್, ಪಾಸಿಟಿವ್ ಎಕ್ಸ್ ಈ ಕಡೆ ಇರುತ್ತೆ, ನೆಗೆಟಿವ್ ಎಕ್ಸ್ ಈ ಕಡೆ ಇರುತ್ತೆ. ಇವೆಲ್ಲ ಗೊತ್ತಲ್ಲ ನಿಮ್ಗೆ. ಇಲ್ಲಿ ವೈ ಪಾಸಿಟಿವ್ ಇರುತ್ತೆ, ಇಲ್ಲಿ ವೈ ನೆಗೆಟಿವ್ ಇರುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಈಗ ಹೇಳಿ, ನನ್ನ ಸ್ಲೋಪ್ ಈ ತರ ಬಂದಿದೆ. ಓಕೆನಾ? ಇದು ಪಾಸಿಟಿವ್ ಸ್ಲೋಪಾ ಅಥವಾ ನೆಗೆಟಿವ್ ಸ್ಲೋಪಾ? ಇದು ಪಾಸಿಟಿವ್ ಸ್ಲೋಪಾ ಅಥವಾ ನೆಗೆಟಿವ್ ಸ್ಲೋಪಾ? ಜಸ್ಟ್ ಕಾಮನ್ ಸೆನ್ಸ್ ವಿಚಾರ ಮಾಡಿ ಹೇಳಿ. ಇದು ಪಾಸಿಟಿವ್ ಸ್ಲೋಪ್. ಹೌದಾ? ಯಾಕಿದು ಪಾಸಿಟಿವ್ ಸ್ಲೋಪ್? ಯಾಕಿದು ಪಾಸಿಟಿವ್ ಸ್ಲೋಪ್ ಅಂದ್ರೆ ಮುಂದೆ ಹೋಗ್ತಾ ಇದ್ದಂಗೂ ಇದ್ರ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗಿದೆ, ಹೀಗಾಗಿ ಇದು ಪಾಸಿಟಿವ್ ಸ್ಲೋಪ್ ಅಷ್ಟೇ. ಮುಂದೆ ಹೋಗ್ತಾ ಇದ್ದಂಗೂ ಇದ್ರ ವ್ಯಾಲ್ಯೂ ಹೆಚ್ಚಾಗಿದೆ. ಮೊದಲು ಇಷ್ಟಿತ್ತು, ಆಮೇಲೆ ಇಷ್ಟಾಯ್ತು. ವ್ಯಾಲ್ಯೂ ಜಾಸ್ತಿ ಆಗಿದೆಯಾ? ವೈ ವ್ಯಾಲ್ಯೂ ಜಾಸ್ತಿ ಆಗಿದೆ, ಎಕ್ಸ್ ವ್ಯಾಲ್ಯೂ ಜಾಸ್ತಿ ಆದಂಗೆ. ಹೌದು, ಹೀಗಾಗಿ ಪಾಸಿಟಿವ್ ಸ್ಲೋಪ್. ಕೆಳಗಡೆ ಇರಲಿ ಮೇಲ್ಗಡೆ ಇರಲಿ, ಮಲ್ಕೊಂಡಿದ್ರೆ 0 ಸ್ಲೋಪ್, ಪೂರ್ತಿ ನೆಟ್ಟಿಗಿದ್ರೆ ನಾಟ್ ಡಿಫೈನ್ಡ್. ಈ ರೀತಿ ಮುಂದೋಗ್ತಿರುವಂಗೆ ಜಾಸ್ತಿ ಆಗ್ತಾ ಹೋದ್ರೆ ಪಾಸಿಟಿವ್ ಸ್ಲೋಪ್, ಮುಂದೋಗ್ತಾ ಇದ್ದಂಗೆ ಇಳಿಮುಖವಾಗಿ ಸಾಗಿದ್ರೆ ನೆಗೆಟಿವ್ ಸ್ಲೋಪ್ ಅಷ್ಟೇ. ಆಯ್ತಾ? ಇವೆಲ್ಲ ಗೊತ್ತಿರಬೇಕು, ಯಾಕಂದ್ರೆ ಇವನ್ನೆಲ್ಲ ನಾವು ವಿ ಟಿ ಗ್ರಾಫ್ ನಲ್ಲಿ ಯೂಸ್ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡ್ತೀವಿ. ಅದಕ್ಕೆ ಈಗ ಸಿಟಿಲಿ ಬಂದಿರೋ ಒಂದಿಷ್ಟು ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ನೀವು ಯಾವ ರೀತಿ ನಿಮ್ಗೆ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ ಅಂತಂದ್ರೆ, ನೀವು ಅದನ್ನ ನೋಡಿ ಕತ್ತೆ ತರ ದೊಡ್ಡ ಲೆಕ್ಕ ಮಾಡಿ ಆಮೇಲೆ ಒಂದು ಆನ್ಸರ್ ಟಿಕ್ ಹಾಕೋ ರೀತಿ ನಿಮ್ಮನ್ನು ರೆಡಿ ಮಾಡಲ್ಲ. ಕ್ವಶನ್ ನೋಡಿದ ತಕ್ಷಣ
ಹೆಂಗೆ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು, ಹೇಗೆ ಆನ್ಸರ್ನ ಗೆಸ್ ಮಾಡಬೇಕು ಅನ್ನುವಂಥ ಸ್ಕಿಲ್ ಅನ್ನು ನಿಮ್ಮಲ್ಲಿ ಡೆವಲಪ್ ಮಾಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ನಾನು ಹೇಳ್ತಾ ಇರೋದೆಲ್ಲ ನಿಮ್ಗೆ ಅರ್ಥ ಆಗ್ತಿದ್ಯಾ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಉಂಟು, ಎಷ್ಟು ಜನರಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕಾಗಿದೆ. ಹೀಗಾಗಿ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಅರ್ಥ ಆಗದೆ ಇದ್ರೆ ಒಂದು ಡಿಸ್ಲೈಕ್ ಕೊಡಿ, ಬಟ್ ಎರಡರಲ್ಲಿ ಒಂದು ಕೊಡಿ, ಆಯ್ತಾ? ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ರಿವೈಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಪಿ ಟಿ ಗ್ರಾಫ್, ವಿ ಟಿ ಗ್ರಾಫ್, ಎ ಟಿ ಗ್ರಾಫ್. ಪಿ ಟಿ ಗ್ರಾಫ್ ನಲ್ಲಿ ಪಿ ವೈ ಆಕ್ಸಿಸ್ ನಲ್ಲಿ ಇರುತ್ತೆ, ವಿ ಟಿ ಗ್ರಾಫ್ ನಲ್ಲಿ ವಿ ವೈ ಆಕ್ಸಿಸ್ ನಲ್ಲಿ ಇರುತ್ತೆ, ಎ ಟಿ ಗ್ರಾಫ್ ನಲ್ಲಿ ಎ ವೈ ಆಕ್ಸಿಸ್ ನಲ್ಲಿ ಇರುತ್ತೆ. ಇವೆಲ್ಲ ಗೊತ್ತಿರುವಂತ ವಿಷಯ. ರಿವೈಸ್ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ಈಗ ಪಿ ಟಿ ಗ್ರಾಫ್ ನಲ್ಲಿ ಗ್ರಾಫ್ ಈ ತರ ಬಂತು ಅಂತಂದ್ರೆ ನಾವು ಅದಕ್ಕೆ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಇದರ ಸ್ಲೋಪ್ ಏನನ್ನ ಸೂಚಿಸುತ್ತೆ? ಇದರ ಸ್ಲೋಪ್ ವೆಲಾಸಿಟಿಯನ್ನ ಸೂಚಿಸುತ್ತೆ. ಇದರ ಸ್ಲೋಪ್ ವೆಲಾಸಿಟಿಯನ್ನ ಸೂಚಿಸುತ್ತೆ. ವಿ ಟಿ ಗ್ರಾಫ್ ನಲ್ಲಿ ಇದರ ಸ್ಲೋಪ್ ಏನನ್ನ ಸೂಚಿಸುತ್ತೆ? ಟೈಮ್ ಹೆಚ್ಚಾದ ಹಾಗೆ ವೆಲಾಸಿಟಿ ಅಷ್ಟೇ ಹೆಚ್ಚಾಗ್ತಾ ಉಂಟು. ಅಂದ್ರೆ ನಾವು ಇದಕ್ಕೆ ಯೂನಿಫಾರ್ಮ್ ಎಕ್ಸೆಲರೇಷನ್ ಅಂತ ಕರಿತೀವಿ. ಹೌದಾ? ಎಕ್ಸೆಲರೇಷನ್ ಒಂದೇ ತರ ಇದೆ. ಎಕ್ಸೆಲರೇಷನ್ ಒಂದೇ ತರ ಇದೆ ಅಂದ್ರೆ ಏನರ್ಥ? ವೆಲಾಸಿಟಿ ಒಂದೇ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಹೌದಾ? ಸೊ ಇದು ಯೂನಿಫಾರ್ಮ್ ಎಕ್ಸೆಲರೇಷನ್ ಅನ್ನು ಸೂಚಿಸುತ್ತೆ. ಸೊ ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ ನಮ್ಮ ಸ್ಲೋಪ್ ಏನಿದೆಯೋ ಅದು ಎಕ್ಸೆಲರೇಷನ್ ಅನ್ನ ಸೂಚಿಸುತ್ತೆ. ಎಕ್ಸೆಲರೇಷನ್ ಟೈಮ್ ಗ್ರಾಫ್ ನಲ್ಲಿ ನಮ್ಮ ಇದೇನ್ ಸೂಚಿಸುತ್ತೆ ಅಂತಂದ್ರೆ, ಇದಕ್ಕೆ ನಾವು ಯಾವ್ದು ಸ್ಪೆಷಲ್ ಹೆಸರನ್ನು ಕೊಡ್ಲಿಲ್ಲ, ಈ ಸ್ಲೋಪ್ಗೆ ಸ್ಪೆಷಲ್ ಹೆಸರನ್ನ ಕೊಡ್ಲಿಲ್ಲ. ಟೈಮ್ ಹೆಚ್ಚಾದ ಹಾಗೆ ಎಕ್ಸೆಲರೇಷನ್ನೇ ಹೆಚ್ಚಾಗ್ತಾ ಇದೆ ಅಂತ ನಾವು ಕರಿತೀವಿ. ಆದ್ರೆ ಎಕ್ಸೆಲರೇಷನ್ ಟೈಮ್ ಗ್ರಾಫ್ನ ಈ ಸ್ಲೋಪ್ ಏನು ಬರುತ್ತೋ ಈ ಸ್ಲೋಪ್ಗೆ ನಾವು ವಿಶೇಷವಾದ ಹೆಸರನ್ನ ಕೊಡೋದಕ್ಕೆ ಹೋಗಿಲ್ಲ. ಓಕೆ, ಪಿ ಟಿ ಗ್ರಾಫ್ ನಲ್ಲಿ ಸ್ಲೋಪ್ ನಮಗೆ ವೆಲಾಸಿಟಿಯನ್ನ ಕೊಡುತ್ತೆ. ಅಫ್ಕೋರ್ಸ್ ಈ ಗ್ರಾಫ್ ಸ್ಟ್ರೇಟ್ ಬಂದಿದೆ ಅಂತಂದ್ರೆ ಯೂನಿಫಾರ್ಮ್ ವೆಲಾಸಿಟಿ. ಗ್ರಾಫ್ ಈ ತರನು ಬರ್ಬೋದಲ್ಲ, ಅಡ್ಡದಿಡ್ಡಿನೂ ಬರ್ಬೋದಲ್ಲ, ಅವಾಗ ಇದು ಯೂನಿಫಾರ್ಮ್ ವೆಲಾಸಿಟಿನಾ? ಅಲ್ಲ, ಇದಷ್ಟೇ ಯೂನಿಫಾರ್ಮ್ ವೆಲಾಸಿಟಿ. ಇದು ಯೂನಿಫಾರ್ಮ್ ವೆಲಾಸಿಟಿ ಅಲ್ಲ, ಇದು ಬರೇ ವೆಲಾಸಿಟಿ. ಈ ಸ್ಲೋಪ್ ಕೊಡೋದೇನು? ಈ ಸ್ಲೋಪ್ ಕೊಡೋದು ಬರೀ ವೆಲಾಸಿಟಿ ಅನ್ನು ಕೊಡುತ್ತೆ. ಸ್ಟ್ರೇಟ್ ಆಗಿ ಬಂದ್ರೆ ಯೂನಿಫಾರ್ಮ್ ವೆಲಾಸಿಟಿ ಕೊಡುತ್ತೆ. ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ ಗ್ರಾಫು ಇದು ನಮ್ಮ ಕರ್ವ್ ಅಥವಾ ಇದು ನಮ್ಮ ಸ್ಲೋಪ್ ಏನು ಬಂದಿದೆಯೋ ಅದು ಎಕ್ಸೆಲರೇಷನ್ ಅನ್ನ ಕೊಡುತ್ತೆ. ಸ್ಟ್ರೇಟ್ ಆಗಿದ್ರೆ ಯೂನಿಫಾರ್ಮ್ ಎಕ್ಸೆಲರೇಷನ್ ಅನ್ನ ಕೊಡುತ್ತೆ. ಸ್ಲೋಪ್ ನಮ್ದು ಅಡ್ಡ ದಿಡ್ಡಿ ಕೂಡ ಇರ್ಬೋದಲ್ವಾ? ಸೊ ಗೊತ್ತಾಯ್ತಲ್ವಾ? ಇದು ಎಕ್ಸೆಲರೇಷನ್ ಅನ್ನೇ ಕೊಡುತ್ತೆ ಈ ತರದ ಗ್ರಾಫ್. ಆದ್ರೆ ಸ್ಟ್ರೇಟ್ ಆಗಿದ್ರೆ ಅದಕ್ಕೆ ನಾವು ಯೂನಿಫಾರ್ಮ್ ಎಕ್ಸೆಲರೇಷನ್ ಅಂತ ಕರಿತೀವಿ. ಎಕ್ಸೆಲರೇಷನ್ ಟೈಮ್ ಗ್ರಾಫ್ಗೆ ಸ್ಲೋಪ್ಗೆ ನಾವು ಯಾವುದೇ ರೀತಿ ವಿಶೇಷವಾದ ಹೆಸರನ್ನ ಕೊಡಲಿಲ್ಲ, ಆಯ್ತಾ? ಸೊ ಈಗ ಪಿ ಟಿ ಗ್ರಾಫ್ ನಲ್ಲಿ ಈ ಏರಿಯಾ ಇದೆಯಲ್ವಾ, ಇದು ನಮ್ದು ಗ್ರಾಫು, ಇದು ನಮ್ದು ಮೇನ್ ಗ್ರಾಫು. ಈ ಗ್ರಾಫ್ ನಲ್ಲಿ ಕೆಳಗಡೆ ಬರುವಂತ ಏರಿಯಾ ಅಂಡರ್ ಗ್ರಾಫ್ ಏನಿದೆಯಲ್ವಾ, ಈ ಏರಿಯಾ ಏನಿದೆಯಲ್ವಾ, ಈ ಏರಿಯಾ ಏನನ್ನು ಸೂಚಿಸುತ್ತೆ? ಇದಕ್ಕೆ ಯಾವುದೇ ರೀತಿ ಸ್ಪೆಸಿಫಿಕ್ ಹೆಸರಿಲ್ಲ. ಓಕೆನಾ? ಇದಕ್ಕೆ ಯಾವುದೇ ರೀತಿ ಸ್ಪೆಸಿಫಿಕ್ ಹೆಸರಿಲ್ಲ. ಈ ವಿ ಟಿ ಗ್ರಾಫ್ ನಲ್ಲಿ ಏರಿಯಾ ಏನನ್ನ ಸೂಚಿಸುತ್ತೆ? ವಿ ಟಿ ಗ್ರಾಫ್ ನಲ್ಲಿ ಗ್ರಾಫ್ ನ ಅಂಡರ್ ಬರುವಂತ ಏರಿಯಾ, ಈ ಏರಿಯಾ ಏನನ್ನ ಸೂಚಿಸುತ್ತೆ? ವಿ ಟಿ ಗ್ರಾಫ್ ನಲ್ಲಿ ನಮ್ಮ ಏರಿಯಾ ಡಿಸ್ಪ್ಲೇಸ್ಮೆಂಟ್ ಅನ್ನ ಸೂಚಿಸುತ್ತೆ. ಡಿಸ್ಪ್ಲೇಸ್ಮೆಂಟ್ ಅನ್ನ ಎಕ್ಸ್ ನಿಂದ ಡಿನೋಟ್ ಮಾಡ್ತಾರೆ. ಓಕೆನಾ? ಹಾಗೆ ಎಕ್ಸೆಲರೇಷನ್ ಟೈಮ್ ಗ್ರಾಫ್ ನಲ್ಲಿ ಏರಿಯಾ ಅಂಡರ್ ಎ ಟಿ ಗ್ರಾಫ್, ಏರಿಯಾ ಅಂಡರ್ ಎಕ್ಸೆಲರೇಷನ್ ಟೈಮ್ ಗ್ರಾಫ್ ಏನನ್ನ ಸೂಚಿಸುತ್ತೆ? ವೆಲಾಸಿಟಿಯನ್ನ ಸೂಚಿಸುತ್ತೆ. ಏನನ್ನ ಸೂಚಿಸುತ್ತೆ? ವೆಲಾಸಿಟಿಯನ್ನ ಸೂಚಿಸುತ್ತೆ. ಇವಿಷ್ಟು ನಿಮಗೆ ಗೊತ್ತಿರಬೇಕಾದಂತ ಅಂಶಗಳು. ಓಕೆನಾ? ಹಿಂದಿನ ವಿಡಿಯೋದಲ್ಲೆಲ್ಲ ಇವನ್ ಕ್ಲಿಯರ್ ಆಗಿ ನೋಡಾಗಿತ್ತು. ಇದು ಯಾಕೆ ಇದರ ಒಂದು ಏರಿಯಾ ನಮ್ಗೆ ಯಾಕೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಕೊಡುತ್ತೆ, ಇದರ ಸ್ಲೋಪ್ ಯಾಕೆ ನಮ್ಗೆ ಎಕ್ಸೆಲರೇಷನ್ ಅನ್ನೇ ಕೊಡುತ್ತೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಾಗಿತ್ತು. ಅಷ್ಟು ಡೀಟೇಲ್ ಆಗಿ ಮತ್ತೆ ಈ ವಿಡಿಯೋದಲ್ಲೂ ಡಿಸ್ಕಷನ್ ಮಾಡ್ತಾ ಕೂತ್ರೆ ಒಂದು ವಿಡಿಯೋ ಬೋರ್ ಆಗುತ್ತೆ, ಮತ್ತೆ ವಿಡಿಯೋ ಲೆಂದಿ ಆಗುತ್ತೆ. ಸೊ ಏನ್ ನಮ್ಮ ರಿವಿಷನ್ ಏನಿತ್ತು ಅದನ್ನ ಈಗಲೇ ಬಿಟ್ಟು KCET ನಲ್ಲಿ ಹಿಂದೆ ಕೇಳಿದಂತ ಕೆಲವು ಕ್ವೆಶ್ಚನ್ಗಳನ್ನ, ಇದಕ್ಕೆ ಸಂಬಂಧಿಸಿರುವಂತ ಕ್ವೆಶ್ಚನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವೆಶ್ಚನ್ ನೋಡೋಣ. 2015 ನಲ್ಲಿ ಕೇಳಿದಂತ ಪ್ರಶ್ನೆ. ಒಂದು ಗ್ರಾಫ್ ಕೊಟ್ಟಿದ್ದಾರೆ, ಇದರಲ್ಲಿ ಎಕ್ಸೆಲರೇಷನ್ ಒಂದು ವಿ ಟಿ ಗ್ರಾಫ್ ಕೊಟ್ಟಿದ್ದಾರೆ. ಸಾರಿ, ಇದನ್ನ ಹೇಳೋದು ಬಾರಿ ಮುಖ್ಯ. ಒಂದು ವಿ ಟಿ ಗ್ರಾಫ್ ಕೊಟ್ಟಿದ್ದಾರೆ, ಇದರಲ್ಲಿ ಎಕ್ಸೆಲರೇಷನ್ ಆಫ್ ಎ ಅಂಡ್ ಬಿ ಆರ್ ಇನ್ ದ ರೇಷಿಯೋ ಕೇಳ್ತಾ ಇದ್ದಾರೆ. ಇದು ಎ, ಇದು ಗ್ರಾಫ್ ಎ, ಇದು ಬಿ. ಹೌದಾ? ವಿ ಟಿ ಗ್ರಾಫ್ ನಲ್ಲಿ ನಮ್ಗೆ ಎಕ್ಸೆಲರೇಷನ್ ಕೊಡೋದು ಏನು ಎಕ್ಸೆಲರೇಷನ್ ಕೊಡುತ್ತೆ? ವಿ ಟಿ ಗ್ರಾಫ್ ನ ಸ್ಲೋಪ್ ಏನಿದೆಯೋ ಇದು ಎಕ್ಸೆಲರೇಷನ್ ಅನ್ನ ಕೊಡುತ್ತೆ. ಈ ಎರಡೂ ಸ್ಲೋಪ್ ಗಳು ಏನನ್ನ ಕೊಡುತ್ತೆ? ಎಕ್ಸೆಲರೇಷನ್ ಅನ್ನ ಕೊಡುತ್ತೆ. ಒಂದು ಗ್ರಾಫ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಗ್ರಾಫ್ ಇತ್ತು ನಮ್ದು, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆನಾ? ಈಗ ನಾನು ನಿಮ್ಗೆ ಸ್ಲೋಪ್ ಕಂಡಿಡಿರಿ ಅಂತಂದ್ರೆ ನೀವೇನ್ ಮಾಡ್ತೀರಾ? ಈ ಪಾಯಿಂಟ್ ಅನ್ನು ಗುರುತಿಸ್ತೀರಾ, ಈ ಪಾಯಿಂಟ್ ನಲ್ಲ ಗುರುತಿಸ್ತೀರಾ. ಆವಾಗ ಎಕ್ಸ್ ನಲ್ಲಿ ಆದ ಬದಲಾವಣೆ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ವೈ ನಲ್ಲಿ ಆದ ಬದಲಾವಣೆ ಭಾಗಿಸು ಎಕ್ಸ್ ನಲ್ಲಿ ಆದ ಬದಲಾವಣೆ ಮಾಡ್ತೀರಾ. ವೈ ನಲ್ಲಿ ಆದ ಬದಲಾವಣೆ ಅಂತಂದ್ರೆ ಇದಾಯ್ತು. ಹೌದಾ? ಇಲ್ಲಿ ನೋಡಿ, ಇದು ವೈ ನಲ್ಲಿ ಆದ ಬದಲಾವಣೆ ಆಯ್ತು. ಅಂದ್ರೆ ಈ ಉದ್ದ ಏನಿದೆಯೋ ಇದು ವೈ ನಲ್ಲಿ ಆದ ಬದಲಾವಣೆ ಆಯ್ತು. ಅಂದ್ರೆ ಈ ಉದ್ದ ವೈ ನಲ್ಲಿ ಆದ ಬದಲಾವಣೆ ಆಯ್ತು. ಒಪ್ಕೋತೀರಾ? ಅದೇ ರೀತಿ ಎಕ್ಸ್ ನಲ್ಲಿ ಆದ ಬದಲಾವಣೆ ಏನು? ಈ ಉದ್ದ ಏನುಂಟು ಅದು ಎಕ್ಸ್ ನಲ್ಲಿ ಆದ ಬದಲಾವಣೆ. ಅಂದ್ರೆ ಈ ಉದ್ದ ಎಕ್ಸ್ ನಲ್ಲಿ ಆದ ಬದಲಾವಣೆ ಆಯ್ತು.
ಇದು y ನಲ್ಲಿ ಆದ ಬದಲಾವಣೆ ಆಯಿತು, ಡೆಲ್ಟಾ ವೈ ಆಯ್ತು. ಇದು x ನಲ್ಲಿ ಆದ ಬದಲಾವಣೆ ಆಯಿತು, ಡೆಲ್ಟಾ ಎಕ್ಸ್ ಆಯಿತು. ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಈ ಆಂಗಲ್ ಅನ್ನು ಸಪೋಸ್ ನಾವು ಥೀಟಾ ಅಂತ ಕರೆದ್ರೆ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಏನಂತಾರೆ ನೀವು ಇಂಗ್ಲಿಷ್ ಮೀಡಿಯಂನವ್ರು, ನನಗೆ ಗೊತ್ತಿಲ್ಲ, ನಾನು ಕನ್ನಡ ಮೀಡಿಯಂ. ಸೊ ಪಾರ್ಶ್ವ ಬಾಹು ಡಿವೈಡೆಡ್ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಮಾಡಿದ್ರೆ ನಮಗೆ ಟ್ಯಾನ್ ಥೀಟಾ ಸಿಗತ್ತೆ. ಓಕೆನಾ? ಸ್ಲೋಪು ಒಂದು ಲೆಕ್ಕದಲ್ಲಿ ಸ್ಲೋಪ್ ಅಂದ್ರೆ ಟ್ಯಾನ್ ಥೀಟಾನೇ. ಓಕೆನಾ? ಸ್ಲೋಪ್ ಅಂದ್ರೆ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹು ಅಂದ್ರೆ ಸ್ಲೋಪ್ ಅಂತಂದ್ರೆ ಟ್ಯಾನ್ ಥೀಟಾ. ಓಕೆನಾ? ಸೊ ಏನಾಗಬೇಕಾಯ್ತು, ಎ ಮತ್ತೆ ಬಿ ನ ರೇಷಿಯೋ ಏನಾಗಬೇಕಾಯ್ತು, ಎ ಎಷ್ಟಿದೆ, ಎ ಅಂದ್ರೆ ನಾವು ಎ ನ ಸ್ಲೋಪ್ ಅಂದ್ರೆ ನಾವು ಟ್ಯಾನ್ ಥೀಟಾ ಎಷ್ಟಿದೆ 25. ಸೊ ಇದು ಟ್ಯಾನ್ 25 ಆಯ್ತು. ಇಷ್ಟು ಇಲ್ಲಿ ಏನಾಗಬೇಕಾಯ್ತು, ಬಿ ನ ಸ್ಲೋಪ್ ಏನಾಗಬೇಕಾಯ್ತು, ನೀವು ಟ್ಯಾನ್ 40 ಅಂತ ಕರೆದ್ರೆ ನಿಮ್ಮ ಆನ್ಸರ್ ರಾಂಗ್. ಯಾಕೆ, ನೀವು ಇದರ ಏನ ಸ್ಲೋಪ್ ಅನ್ನ ಕಂಡುಹಿಡಿಬೇಕಾದ್ರೆ ಥೀಟಾವನ್ನ ಎಕ್ಸ್ ಆಕ್ಸಿಸ್ ನಿಂದ ಮೆಜರ್ ಮಾಡಿದ್ರಿ. ಇದ್ರ ಸ್ಲೋಪ್ ಕಂಡುಹಿಡಿಬೇಕಾದ್ರೆ ನೀವು ವೈ ಆಕ್ಸಿಸ್ ನಿಂದ ಮೆಜರ್ ಮಾಡಿದ್ರೆ ತಪ್ಪಾಗುತ್ತೆ. ಸೊ ನೀವು ಬಿ ನ ಆಂಗಲ್ ಎಕ್ಸ್ ಆಕ್ಸಿಸ್ ಅಂದ್ರೆ ಈ ಟೈಮ್ ನ ಆಕ್ಸಿಸ್ ನಿಂದ ಹೆಂಗಿದೆ ಅಂತ ನೋಡ್ಬೇಕು. ಈ ಆಂಗಲ್ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಬೇಕು. ಈ ಆಂಗಲ್ ನೋಡಿದ್ರೆ ಟ್ಯಾನ್ 40 ಅಂತ ಬರೆದ್ರೆ ನಿಮ್ಮ ಆನ್ಸರ್ ರಾಂಗ್. ಈ ಆಂಗಲ್ ಎಷ್ಟಾಗತ್ತಪ್ಪ, ಇದು 90 ಡಿಗ್ರಿ. 90 ನಲ್ಲಿ 40 ಅನ್ನ ಮೈನಸ್ ಮಾಡಿ, ಹೌದಾ? ಆವಾಗ ನಮಗೆ ಈ ಆಂಗಲ್ ಸಿಗಬೇಕಾಯ್ತು. ಈ ಆಂಗಲ್ ಎಷ್ಟಿದೆ, 90 - 40 ಅಂತಂದ್ರೆ 50 ಡಿಗ್ರಿ ಇದೆ, ಹೌದಾ? ಟ್ಯಾನ್ 25 ಇಷ್ಟು ಟ್ಯಾನ್ 50 ಡಿಗ್ರಿ ಆಗಬೇಕಾಯ್ತು. ಇದು ಕರೆಕ್ಟ್ ಆನ್ಸರ್. ಓಕೆನಾ? ಟ್ಯಾನ್ 25 ಇಷ್ಟು ಟ್ಯಾನ್ 50. ಮೊದಲನೇ ಆಪ್ಷನ್ ನೋಡಿ, ಟ್ಯಾನ್ 25 ಇಷ್ಟು ಟ್ಯಾನ್ 50 ಇದೆ. ಸೊ ಎ ಆನ್ಸರ್ ಕರೆಕ್ಟ್. ನಿಮ್ಮ ಮುಂದಿನ ಪ್ರಶ್ನೆ ಬಂದಿದೆ ನೋಡಿ, ಇದನ್ನ ನಿಮ್ಮ CET ನಲ್ಲಿ ಕೇಳಿರುವಂತದ್ದೇ. 2019 ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಒಂದು ಗ್ರಾಫ್ ಕೊಟ್ಟಿದ್ದಾರೆ, ಇದಕ್ಕೆ ಸಮನಾಗಿರುವಂತಹ ಗ್ರಾಫ್ ಈ 4 ಆಪ್ಷನ್ ನಲ್ಲಿ ಯಾವುದು ಅಂತ ಕೇಳಿದ್ದಾರೆ. ತುಂಬಾ ಚೆನ್ನಾಗಿರೋ ಪ್ರಶ್ನೆ. ಈ ರೀತಿ ಪ್ರಶ್ನೆಗಳು ಬರಬೇಕು, ನನಗೆ ಇಷ್ಟ ಆಗುತ್ತೆ, ಆಯ್ತಾ? ಆದ್ರೆ ಕೊಟ್ಟಿರುವಂತಹ ಗ್ರಾಫ್ ಯಾವ್ದು ಕೊಟ್ಟಿದ್ದಾರೆ, Vx ಗ್ರಾಫ್ ಕೊಟ್ಟಿದ್ದಾರೆ. ರಿಮೆಂಬರ್, Vt ಗ್ರಾಫ್ ಕೊಟ್ಟಿಲ್ಲ, ವೆಲಾಸಿಟಿ ಟೈಮ್ ಗ್ರಾಫ್ ಕೊಟ್ಟಿಲ್ಲ, Vx ಗ್ರಾಫ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಓಕೆನಾ? Vx ಗ್ರಾಫ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಆಪ್ಷನ್ ಗಳಲ್ಲಿ Ax ಗ್ರಾಫ್ ಅನ್ನ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ನ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಈಗ ಇದಕ್ಕೆ ಸಮನಾಗಿರೋ ಗ್ರಾಫ್ ಇವುಗಳಲ್ಲಿ ಯಾವುದು ಅಂತ ಹೇಗೆ ಕಂಡುಹಿಡಿಯೋದು ನೋಡಿ, 2 ವಿಧಾನ ಇದೆ. ಒಂದು, ನೀವು ವಿಚಾರ ಮಾಡಿ, ಅಯ್ಯೋ ಫಾರ್ಮುಲಾ ಹಿಂಗ್ ಬರುತ್ತೆ ಅಂತ ಹಾಕಿ ಅದಕ್ಕೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಒಂದಿಷ್ಟು ಉದ್ದ ಇಕ್ವೇಶನ್ ಅನ್ನ ಪಡೆದು ಆಮೇಲೆ ಆ ಇಕ್ವೇಶನ್ ಸರಿ ಹೊಂದುವಂತ ಗ್ರಾಫ್ ಯಾವುದು ಅಂತ ನೋಡಿ ಆಮೇಲೆ ಟಿಕ್ ಮಾಡುವಂಥದ್ದು. ಇನ್ನೊಂದು, ಗೊತ್ತಿರುವಂತ ಕಾನ್ಸೆಪ್ಟ್, ನನಗೆ ಇಷ್ಟೆಲ್ಲ ನಾಲೆಜ್ ಇದೆಯಪ್ಪ, ನನಗೆ ನಾಲೆಜ್ ಇದೆ, ನಾನು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿದ್ರೆ, ಒಂದ್ ಸ್ವಲ್ಪ ಈ ಬುದ್ಧಿ ಅನ್ನೋದಿದೆ ಅಲ್ವಾ, ಇದನ್ನ ಖರ್ಚು ಮಾಡಿದ್ರೆ ಈ ಆನ್ಸರ್ ಅನ್ನ ಈಸಿಯಾಗಿ ಹೇಳ್ಬೋದು. ಆಯ್ತಾ? ಇದು ಗೊತ್ತಿರಬೇಕಾದಂತ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಎಕ್ಸಲರೇಷನ್ ಅಂದ್ರೆ ಏನು, ವಾಟ್ ಈಸ್ ಎಕ್ಸಲರೇಷನ್ ಅನ್ನೋದು ಗೊತ್ತಿದ್ರೆ ಈ ಗ್ರಾಫ್ ಅನ್ನ ನಾವು ಚೆನ್ನಾಗಿ ಬಿಡಿಸಬಹುದು. ಇದನ್ನ ನಾವು ಈಸಿಯಾಗಿ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ವಾಟ್ ಈಸ್ ಎಕ್ಸಲರೇಷನ್? ಎಕ್ಸಲರೇಷನ್ ಅಂತಂದ್ರೆ ವೆಲಾಸಿಟಿಯಲ್ಲಿ ಆದ ಬದಲಾವಣೆ ಭಾಗಿಸು ಟೈಮ್ ನಲ್ಲಿ ಆದ ಬದಲಾವಣೆ. ಇದನ್ನಂತೂ ಒಪ್ಕೋತೀರಾ, ಲಾಸ್ಟ್ ವಿಡಿಯೋದಲ್ಲಿ ನೋಡೇ ಇರ್ತೀರಾ, ಹೌದಾ? ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನೋಡಿ, ಈ ಗ್ರಾಫ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ವೆಲಾಸಿಟಿ ಹೋಗ್ತಾ ಹೋಗ್ತಾ ಇದ್ದಂಗೂ ವೆಲಾಸಿಟಿ ಡಿಕ್ರೀಸ್ ಆಗ್ತಾ 0 ಆಯ್ತು. ಅಂದ್ರೆ ವೆಲಾಸಿಟಿಲಿ ಏನೋ ಒಂದು ಬದಲಾವಣೆ ಆಗಿದೆ, ಹೌದಾ? ಒಪ್ಕೋತೀರಾ? ವೆಲಾಸಿಟಿಯಲ್ಲಿ ಆದ ಬದಲಾವಣೆ ಅನ್ನೋದು ಹೆಚ್ಚಾಗಿದೆ, ರೈಟ್? ವೆಲಾಸಿಟಿ ಮೊದಲಿತ್ತು ಆಮೇಲೆ ಕಡಿಮೆ ಆಗದೆ ಅಂದ್ರೆ, ವೆಲಾಸಿಟಿ ಮೊದಲು ರಾಶಿ ಇತ್ತು ಆಮೇಲೆ ಕಡಿಮೆ ಆಗದೆ ಅಂದ್ರೆ ವೆಲಾಸಿಟಿಯಲ್ಲಿ ಆದ ಬದಲಾವಣೆ. ಮೊದಲು 10 ಇತ್ತು ಆಮೇಲೆ 9 ಆಗಿದೆ ಅಂದ್ರೆ ಬದಲಾವಣೆ ಎಷ್ಟಾಯ್ತು, 1 ಆದಂಗಾಯ್ತು. ಮೊದಲು 10 ಇತ್ತು ಆಮೇಲೆ 0 ಆಯ್ತು ಅಂತಂದ್ರೆ ಬದಲಾವಣೆ 10 ಆದಂಗಾಯ್ತು, ಹೌದಾ? ಸೊ ಇಲ್ಲಿ ವೆಲಾಸಿಟಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಸೊ ಈ ಚೇಂಜಸ್ ಜಾಸ್ತಿ ಇದೆ. ಸೊ ವೆಲಾಸಿಟಿಯಲ್ಲಿ ಆದ ಬದಲಾವಣೆ ಜಾಸ್ತಿ ಇದೆ ಅಂದ್ಮೇಲೆ ಎಕ್ಸಲರೇಷನ್ ಆಬ್ವಿಯಸ್ಲಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ನಾವಿಲ್ಲಿ ಎಕ್ಸಲರೇಷನ್ ಯಾವ್ದ್ರಲ್ಲಿ ಜಾಸ್ತಿ ಆಗಿದೆ ಅನ್ನೋದನ್ನ ನೋಡಿದರೆ ನಾವು ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಆಯ್ತಾ? ಎಕ್ಸಲರೇಷನ್ ಯಾವ್ದ್ರಲ್ಲಿ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಯ್ತು. ಯಾಕಂದ್ರೆ ಎಕ್ಸಲರೇಷನ್ ಇನ್ಕ್ರೀಸ್ ಆಗಿರೋದು ಬರೀ ಇದು ಒಂದು ಗ್ರಾಫ್ ನಲ್ಲಿ ಮಾತ್ರ, ಬಾಕಿ ಎಲ್ಲದರಲ್ಲೂ ಏನಾಗಿದೆ, ಎಕ್ಸಲರೇಷನ್ ಡಿಕ್ರೀಸ್ ಆಗಿಲ್ಲ. ಮೊದಲು ಇಷ್ಟಿತ್ತು ಆಮೇಲೆ ಎಕ್ಸಲರೇಷನ್ ಕಡಿಮೆ ಆಯ್ತು, ಮೊದಲು ಇಷ್ಟಿತ್ತು ಆಮೇಲೆ ಎಕ್ಸಲರೇಷನ್ ಕಡಿಮೆ ಆಯ್ತು. ಇಲ್ಲಂತೂ ಎಕ್ಸಲರೇಷನ್ ಇದ್ದಷ್ಟೇ ಉಂಟು, ಹೌದಾ? ಈ ಪಾಯಿಂಟ್ ನೋಡಿ, ಎಕ್ಸಲರೇಷನ್ ಇದ್ರಲ್ಲಿ ಇದ್ದಷ್ಟೇ ಉಂಟು. ಎಕ್ಸಲರೇಷನ್ ಜಾಸ್ತಿ ಆಗಿರೋದು ಯಾವ್ದ್ರಲ್ಲಿ, ಇದರಲ್ಲಿ ಮಾತ್ರ. ಸೊ ಇದು ಕರೆಕ್ಟ್ ಆದ ಆನ್ಸರ್. ಓಕೆನಾ? ಈಗ ನಾನೇ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ಸಪೋಸ್ ಇಲ್ಲಿ VT ಗ್ರಾಫ್ ಕೊಟ್ಟಿದ್ರಪ್ಪ, ಮತ್ತೆ ನಮ್ಮ ಆಪ್ಷನ್ಗಳಲ್ಲಿ AT ಗ್ರಾಫ್ ಕೊಟ್ಟಿದ್ರಪ್ಪ.
ಆಪ್ಷನ್ಗಳಲ್ಲಿ ಎ ಟಿ ಗ್ರಾಫ್ ಕೊಟ್ಟಿದ್ರಪ್ಪ, ಓಕೆನಾ, ಇಲ್ಲೆಲ್ಲ ಎ ಟಿ ಗ್ರಾಫ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ನಮ್ಮ ಪ್ರಶ್ನೆಯಲ್ಲಿ ವಿ ಟಿ ಗ್ರಾಫ್ ಕೊಟ್ಟರು, ಆಪ್ಷನ್ಗಳಲ್ಲಿ ಎ ಟಿ ಗ್ರಾಫ್ ಕೊಟ್ಟಿದ್ದಾರೆ, ಮತ್ತೆ ಇದೇ ರೀತಿ ಗ್ರಾಫ್ ಇದೆ. ಈಗ ಯಾವುದು ಸರಿಯಾದ ಆನ್ಸರ್ ಆಗಬೇಕು? ಈಗ ಯಾವುದು ಸರಿಯಾದ ಆನ್ಸರ್ ಆಗಬೇಕು ಅಂತಂದ್ರೆ ನೀವು ಈಗ ಸ್ವಲ್ಪ ವಿಚಾರ ಮಾಡಬೇಕು, ಆಯ್ತಾ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ವಿ ಟಿ ಗ್ರಾಫ್ ಕೊಟ್ಟಿದ್ದಾರೆ, ಇಲ್ಲಿ ಎ ಟಿ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ವಿ ಟಿ ಗ್ರಾಫ್ ನಲ್ಲಿ ನಮ್ಮ ಕರ್ವ್ ಏನ್ ಕೊಡುತ್ತೆ? ವಿ ಟಿ ಗ್ರಾಫ್ ನಲ್ಲಿ ನಮ್ಮ ಕರ್ವ್ ನಮ್ಮ ಏನಂತ ಸ್ಲೋಪ್ ಏನನ್ನ ಕೊಡುತ್ತೆ? ವಿ ಟಿ ಗ್ರಾಫ್ ನಲ್ಲಿ ನಮ್ಮ ಸ್ಲೋಪ್ ಕೊಡುವಂತದ್ದು ಎಕ್ಸಲರೇಷನ್, ರೈಟ್? ನಮ್ಮ ಸ್ಲೋಪ್ ಎಕ್ಸಲರೇಷನ್ ಅನ್ನ ಕೊಡುತ್ತೆ. ಈಗ ಇಲ್ಲಿ ನೋಡಿ, ವಿ ಟಿ ಗ್ರಾಫ್ ನಲ್ಲಿ ನಮ್ಮ ಸ್ಲೋಪ್ ಸ್ಟ್ರೇಟ್ ಲೈನ್ ಬಂದಿದೆ ಅಂತಂದ್ರೆ ಅದು ಯೂನಿಫಾರ್ಮ್ ಎಕ್ಸಲರೇಷನ್ ಅನ್ನ ಕೊಡುತ್ತೆ, ಹೌದಾ? ನಮ್ಮ ಗ್ರಾಫ್ ನಲ್ಲಿ ಇದು ವಿ ಟಿ ಗ್ರಾಫ್ ಸ್ಟ್ರೇಟ್ ಬಂದಿದೆ ಅಂತಂದ್ರೆ ಯೂನಿಫಾರ್ಮ್ ಎಕ್ಸಲರೇಷನ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ಯೂನಿಫಾರ್ಮ್ ಎಕ್ಸಲರೇಷನ್ ಎಲ್ಲಿದೆ? ಯೂನಿಫಾರ್ಮ್ ಎಕ್ಸಲರೇಷನ್ ಆಪ್ಷನ್ ಡಿ ನಲ್ಲಿದೆ. ಹಾಗಾದ್ರೆ ಅಣ್ಣ ಇದು ಕೆಳಗಡೆ ಯಾಕೆ ಬಂತು ಅಂತ ನೀವು ಕೇಳಬಹುದು. ಯಾಕೆ ಕೆಳಗಡೆ ಬಂತಪ್ಪ ಅಂತಂದ್ರೆ, ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಎಕ್ಸಲರೇಷನ್ಗೆ ಮೇಲ್ಗಡೆ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ, ಇಲ್ಗಡೆ ಕೆಳಗಡೆ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ, ಹೌದಾ? ನಮ್ಗೆ ಇಲ್ಲಿ ಬಂದಿರೋದು ಯಾವ ಸ್ಲೋಪು? ನೆಗೆಟಿವ್ ಸ್ಲೋಪ್. ಸೊ ನೆಗೆಟಿವ್ ಸ್ಲೋಪ್ ಅಂದ್ರೆ ನಮ್ಗೆ ಸಿಗುವಂತ ಯೂನಿಫಾರ್ಮ್ ಎಕ್ಸಲರೇಷನ್ ಏನಿದೆಯೋ ಅದು ನೆಗೆಟಿವ್ ಆಗಿರ್ಬೇಕಾಯ್ತು, ರೈಟ್? ಸೊ ಕೆಳಗಡೆ ಬರುತ್ತೆ ಅಷ್ಟೇ. ಇವೆಲ್ಲ ಸರಳವಾದ ವಿಷಯಗಳು. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡೋದ್ರಿಂದ ಇವುಗಳನ್ನ ಕ್ಷಣಗಳಲ್ಲಿ ಸಾಲ್ವ್ ಮಾಡಬಹುದು. ನೋಡಿ, ಮುಂದಿನ ಪ್ರಶ್ನೆಯನ್ನ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದಾನೆ, ಒಂದ್ಸಲ ಓದ್ಕೊಳ್ಳಿ. ಆ ಪ್ರಶ್ನೆಯ ಸರಳೀಕೃತ ರೂಪವನ್ನ ನಾನು ಬೋರ್ಡ್ ಮೇಲೆ ಬರ್ಕೋತೇನೆ, ಯಾಕಂದ್ರೆ ಅಷ್ಟೆಲ್ಲ ಬರಿತಾ ಕೂರೋದಕ್ಕೆ ನನಗೆ ಬೇಜಾರು. ಸೊ ಎಲ್ಲ ಪ್ರಶ್ನೆಯನ್ನ ಓದ್ಕೊಂಡಿದ್ರೆ ಅಂತ ಅನ್ಕೊಂಡಿದ್ದೇನೆ. ಪ್ರಶ್ನೆಯಲ್ಲಿ ಏನ್ ಕೇಳ್ತಿದಾರಪ್ಪ ಅಂತಂದ್ರೆ, ಒಂದು ವಿ ಟಿ ಗ್ರಾಫ್ ಕೊಟ್ಟಿದ್ದಾರೆ. ಆ ವಿ ಟಿ ಗ್ರಾಫ್ನಲ್ಲಿ ವಿ ಟಿ ಗ್ರಾಫ್ ಕೊಟ್ಟು ಇದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಯೂನಿಫಾರ್ಮ್ ಎಕ್ಸಲರೇಷನ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಉಂಟು ಅಥವಾ ಯೂನಿಫಾರ್ಮ್ ಮೋಷನ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಉಂಟು ಅಂತ ಕೇಳ್ತಾ ಇದ್ದಾರೆ. ಈಗ ಇದ್ರಲ್ಲಿ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು, ಯೂನಿಫಾರ್ಮ್ ಮೋಷನ್ ಅಂತಂದ್ರೆ ಏನು? ಯೂನಿಫಾರ್ಮ್ ಮೋಷನ್ ಅಂತಂದ್ರೆ ಒಂದೇ ವೆಲಾಸಿಟಿನಲ್ಲಿ ಹೋಗೋದು, ಹೌದಾ? ಯೂನಿಫಾರ್ಮ್ ಮೋಷನ್ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ಒಂದೇ ವೆಲಾಸಿಟಿಯಲ್ಲಿ ಹೋಗುವಂಥದ್ದು. ವೆಲಾಸಿಟಿ ಒಂದೇ ವೆಲಾಸಿಟಿಯಲ್ಲಿ ಹೋಗುವಂಥದ್ದು ಎಲ್ಲಿದೆ? ಇಲ್ಲಿದೆ, ಹೌದಾ? ವೆಲಾಸಿಟಿ ಏನು ಚೇಂಜ್ ಆಗ್ತಾ ಇಲ್ಲ, ಅದೇ ವೆಲಾಸಿಟಿಯಲ್ಲಿ ಹೋಗ್ತಾ ಇದೆ. 10 km/h ನಲ್ಲಿ ಹೋಗ್ತಾ ಇದ್ರೆ 10 km/h ನಲ್ಲೇ ಹೋದ್ರೆ ಅದನ್ನ ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಸೊ ಇದು ಯೂನಿಫಾರ್ಮ್ ಮೋಷನ್, ಹೌದಾ? ಈ ಯೂನಿಫಾರ್ಮ್ ಮೋಷನ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು ಅಂತ ನೋಡೋದಕ್ಕೆ ನಾವೇನ್ ಮಾಡಬೇಕು? ಆ ಯೂನಿಫಾರ್ಮ್ ಮೋಷನ್ ನ ಅಂಡರ್ ಎಷ್ಟು ಏರಿಯಾ ಇದೆ ಅನ್ನೋದನ್ನ ನಾವು ನೋಡ್ಬೇಕು, ಆಯ್ತಾ? ಮತ್ತೆ ಯೂನಿಫಾರ್ಮ್ ಎಕ್ಸಲರೇಷನ್ ಕೇಳಿದ್ದಾರೆ. ಯೂನಿಫಾರ್ಮ್ ಎಕ್ಸಲರೇಷನ್ ಅಂತಂದ್ರೆ ಯೂನಿಫಾರ್ಮ್ ಆಗಿ ಅಂದ್ರೆ ಅಷ್ಟಷ್ಟೇ ನಮ್ಮ ವೆಲಾಸಿಟಿ ಹೆಚ್ಚಾಗ್ತಾ ಹೋಗ್ಬೇಕು. ನಮ್ಮ ವೆಲಾಸಿಟಿ ಅಷ್ಟಷ್ಟೇ ಹೆಚ್ಚಾಗ್ತಾ ಹೋದ್ರೆ ಅದನ್ನ ನಾವು ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕರಿತೀವಿ. ವೆಲಾಸಿಟಿ ಹೆಚ್ಚಾಗ್ತಾ ಹೋಗೋದು ಎಲ್ಲಿ? ಯೂನಿಫಾರ್ಮ್ ಎಕ್ಸಲರೇಷನ್ ಇರೋದು ಎಲ್ಲಿ? ಇಲ್ಲಿ, ಹೌದಾ? ಇದು ಯೂನಿಫಾರ್ಮ್ ಎಕ್ಸಲರೇಷನ್, ರೈಟ್? ವೆಲಾಸಿಟಿ ಅನ್ನೋದು ವೈ ಆಕ್ಸಿಸ್ ನಲ್ಲಿ ನಮ್ಮ ವೆಲಾಸಿಟಿ ಇದೆ ಅಲ್ವಾ? ಸೊ ವೆಲಾಸಿಟಿ ಇಲ್ಲಿ ಹೆಚ್ಚಾಗ್ತಾ ಹೋಗಿದೆ. ಸೊ ಇದು ನಮ್ಮ ಯೂನಿಫಾರ್ಮ್ ಎಕ್ಸಲರೇಷನ್. ಇಲ್ಲಿ ಏರಿಯಾ ನೋಡಿ ಇಷ್ಟೇ ಇದೆ, ಇಲ್ಲಿ ಏರಿಯಾ ಇಷ್ಟು ಜಾಸ್ತಿ ಇದೆ. ಸೊ ಏರಿಯಾ ಯಾವ್ದ್ರಲ್ಲಿ ಜಾಸ್ತಿ ಉಂಟು? ಏರಿಯಾ ಇದ್ರಲ್ಲಿ ಜಾಸ್ತಿ ಉಂಟು. ಇದು ಅಂದ್ರೆ ಯೂನಿಫಾರ್ಮ್ ಮೋಷನ್ ನಲ್ಲಿ ಏರಿಯಾ ಜಾಸ್ತಿ ಉಂಟು. ಸೊ ಅಲ್ಲಿ ಕೊಟ್ಟಿರುವಂತ ಆಪ್ಷನ್ ಅನ್ನ ಒಮ್ಮೆ ನೋಡಿದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಯಾಕಂದ್ರೆ ಅಲ್ಲಿ ಯೂನಿಫಾರ್ಮ್ ಎಕ್ಸಲರೇಷನ್ ಇಸ್ ಲೆಸ್ ದ್ಯಾನ್ ಯೂನಿಫಾರ್ಮ್ ಮೋಷನ್ ಅಂತ ಕೇಳಿದರೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆ ನೋಡಿ, ಇದನ್ನು ಕೂಡ 2021ರ CET ನಲ್ಲಿ ಕೇಳಿದ್ದಾರೆ. 2021ರಲ್ಲಿ ನಿಮ್ಮ ಮೋಷನಿನ ಸ್ಟ್ರೇಟ್ ಲೈನ್ ಮೇಲೆ 2 ಪ್ರಶ್ನೆಗಳು ಬಿದ್ದಿವೆ. ಆ 2 ಪ್ರಶ್ನೆಗಳು ಕೂಡ ಗ್ರಾಫ್ ಮೇಲೆನೆ ಕೇಳಿದ್ದಾರೆ, ಆಯ್ತಾ? ಸೊ ಈ ರೀತಿ ಇದೆ ನಿಮ್ಮ ಗ್ರಾಫ್. ಏನಪ್ಪಾ ಅಂತಂದ್ರೆ, ಒಂದು ವಸ್ತು ಇತ್ತು, ಆ ವಸ್ತು ಮೊದಲು ನಿಶ್ಚಲ ಸ್ಥಿತಿಲಿತ್ತು, ಆಮೇಲೆ ಮೂವ್ ಆಗೋಕೆ ಶುರುವಾಯಿತು. ಅದರ ಎಕ್ಸಲರೇಷನ್ ವರ್ಸಸ್ ಟೈಮ್ ಗ್ರಾಫ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟು ಆ ವಸ್ತುವಿನ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ, ಆಯ್ತಾ? ನಮಗ್ ಗೊತ್ತು ಆಲ್ರೆಡಿ ಎಕ್ಸಲರೇಷನ್ ಟೈಮ್ ಗ್ರಾಫ್ ನಲ್ಲಿ ನಮಗೆ ಏರಿಯಾ ಅಂಡರ್ ಗ್ರಾಫ್ ಏನಿದೆಯೋ, ಏರಿಯಾ ಅಂಡರ್ ಕರ್ವ್ ಏನಿದೆಯೋ, ಇದು ನಮಗೆ ವೆಲಾಸಿಟಿಯನ್ನ ಕೊಡುತ್ತೆ ಅಂತ. ಪ್ರಶ್ನೆಯಲ್ಲಿ ಅವ್ರು ಹೇಳಿರೋ ಹಾಗೆ ನಮ್ಮ ಪಾರ್ಟಿಕಲ್ ಮೊದಲು ರೆಸ್ಟ್ ನಿಂದ ಶುರು ಮಾಡಿತ್ತು, ಅಂದ್ರೆ ಮೊದಲು ನಿಶ್ಚಲ ಸ್ಥಿತಿಲಿತ್ತು. ಸೊ ನಾವು ಈ ವೆಲಾಸಿಟಿಯನ್ನೇ ಮ್ಯಾಕ್ಸಿಮಮ್ ಸ್ಪೀಡ್ ಅಂತಾನು ಕನ್ಸಿಡರ್ ಮಾಡಬಹುದು, ಓಕೆನಾ? ಈ ವೆಲಾಸಿಟಿಯನ್ನ ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಕನ್ಸಿಡರ್ ಮಾಡಬಹುದು. ಅದೇ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಡೈರೆಕ್ಟ್ ಕ್ವಶನ್, ನಾವು ಈ ಏರಿಯಾ ಎಷ್ಟಿದೆ ಅನ್ನೋದನ್ನ ಹೇಳಿದ್ರೆ ಈಸಿಯಾಗಿ ಆಗೋಗುತ್ತೆ, ಓಕೆನಾ? ಇದರ ಏರಿಯಾ ಕಂಡುಹಿಡಿಯೋದಕ್ಕೆ ಏನು? ಇದೊಂದು ಟ್ರಯಾಂಗಲ್, ಹೌದಾ? ಟ್ರಯಾಂಗಲ್ ನಲ್ಲಿ ಒಂದು ತ್ರಿಭುಜದಲ್ಲಿ ಏರಿಯಾ ಕಂಡುಹಿಡಿಯೋದು ಹೆಂಗೆ? ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ, ಹೌದಾ? ಅರ್ಧ ಗುಣಿಸು ಪಾದ ಎಷ್ಟಿದೆ? ಪಾದ 10 ಇದೆ, ಪಾದದ ಜಾಗದಲ್ಲಿ 10 ಇಂಟು ಎತ್ತರ ಎಷ್ಟಿದೆ? ಎತ್ತರ 8 ಇದೆ, ಎತ್ತರ 8 ಇದೆ. ಸೊ 10 8 80, 80ರ ಅರ್ಧ 40. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ತುಂಬಾ ಆಯ್ತು ರಿವಿಷನ್ ಮಾಡೋದು. ಇವತ್ತಿನ ಟಾಪಿಕ್ ನೋಡೋಣ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂಡ್ ಇನ್ಸ್ಟಂಟೇನಿಯಸ್ ಸ್ಪೀಡ್. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಏನು? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಹಾಳ್ಬಿದ್ದೋಗ್ಲಿ. ಇನ್ಸ್ಟಂಟ್ ಅಂದ್ರೆ ಏನು? ಇನ್ಸ್ಟಂಟ್ ಅಂತಂದ್ರೆ ಒಂದು ಕ್ಷಣ,
ಒಂದು ಕ್ಷಣ, ಒಂದು ಮೊಮೆಂಟ್, ಗೊತ್ತಾಯ್ತಾ? ಆ ಒಂದು ಕ್ಷಣ, ಆ ಕ್ಷಣದಲ್ಲಿ ಏನು ವೆಲಾಸಿಟಿ ಇರುತ್ತೋ ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ವಾಟ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ? Instantaneous velocity is velocity of an object in a particular instant. ಗೊತ್ತಾಯ್ತಾ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಒಂದು ಇನ್ಸ್ಟಂಟ್ ನಲ್ಲಿ ಅಥವಾ ಒಂದು ಕ್ಷಣದಲ್ಲಿ ಒಂದು ವಸ್ತುವಿನ ವೆಲಾಸಿಟಿ ಏನುಂಟೋ ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆನಾ? ಇದು ಇನ್ಸ್ಟಂಟೇನಿಯಸ್. ಹಾಗಾದ್ರೆ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂದ್ರೆ ಒಂದು ಕ್ಷಣದಲ್ಲಿ, ಒಂದು ಪರ್ಟಿಕ್ಯುಲರ್ ಕ್ಷಣದಲ್ಲಿ ಆ ವಸ್ತುವಿನ ಸ್ಪೀಡ್ ಎಷ್ಟುಂಟೋ ಅದು ಇನ್ಸ್ಟಂಟೇನಿಯಸ್ ಸ್ಪೀಡ್. ನೀವು NCERT ಬುಕ್ ತೆಗೆದು ನೋಡಿದ್ರೆ ನಿಮಗೆ ಅಲ್ಲಿ ಬರೇ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬಗ್ಗೆ ಕೊಟ್ಟಿದ್ದಾರೆ, ಇನ್ಸ್ಟಂಟೇನಿಯಸ್ ಸ್ಪೀಡ್ ಬಗ್ಗೆ ಎಲ್ಲೂ ಬರ್ದಂಗೆ ಇಲ್ಲ ಅವರು. ಯಾಕಪ್ಪ ಹಿಂಗೆ ಕೇಳಿದ್ರೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಎಷ್ಟಿರುತ್ತೋ ಇನ್ಸ್ಟಂಟೇನಿಯಸ್ ಸ್ಪೀಡ್ ಕೂಡ ಅಷ್ಟೇ ಇರುತ್ತೆ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಎಷ್ಟಿರುತ್ತೋ ಇನ್ಸ್ಟಂಟೇನಿಯಸ್ ಸ್ಪೀಡ್ ಕೂಡ ಅಷ್ಟೇ ಇರುತ್ತೆ. ಇವುಗಳಿಗಿರೋ ಒಂದೇ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ನಾವು ವೆಲಾಸಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಅದರ ಡೈರೆಕ್ಷನ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಆದ್ರೆ ಸ್ಪೀಡ್ ಅಂತ ಅಂದ ತಕ್ಷಣ ಬರೀ ಅದರ ಮ್ಯಾಗ್ನಿಟ್ಯೂಡ್ ಅಷ್ಟೇ, ಅದರ ಡೈರೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಏನಿದು ಮ್ಯಾಗ್ನಿಟ್ಯೂಡು, ಏನಿದು ಡೈರೆಕ್ಷನ್, ನಾವು ಮುಂದಿನ ಚಾಪ್ಟರ್ ಇದೆಯಲ್ವಾ ಮೋಷನ್ ಇನ್ ಅ ಪ್ಲೇನ್, ಅದನ್ನ ಕಲಿಬೇಕಾದ್ರೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಂತ ಕಲಿತೀವಿ, ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈಗ ಸದ್ಯ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸದ್ಯ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಎಷ್ಟಿರುತ್ತೋ ಅಷ್ಟೇ ಇನ್ಸ್ಟಂಟೇನಿಯಸ್ ಸ್ಪೀಡ್ ಇರುತ್ತೆ. ಸೊ ಇದನ್ನ ಕಲ್ತ ಮೇಲೆ ಇದನ್ನ ಸಪರೇಟ್ ಆಗಿ ಕಲಿಯುವ ಅವಶ್ಯಕತೆ ಇಲ್ಲ, ಅವೆರಡು ಒಂದೇ ಅಂತ ನೀವು ಅಂದ್ಕೊಳ್ಳಿ, ಆಯ್ತಾ? ಈಗ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬಗ್ಗೆ ನೋಡೋಣ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಏನು ಅನ್ನೋದು ಐಡಿಯಾ ನಿಮ್ಗೆ ಇರುತ್ತೆ. ಈಗ ನಾನು 2 ಗ್ರಾಫ್ ಹಾಕೋತೀನಿ, ಆಯ್ತಾ? 2 PT ಗ್ರಾಫ್ ಹಾಕೋತೀನಿ, ಪೊಸಿಷನ್ ಟೈಮ್ ಗ್ರಾಫ್ ಅನ್ನ ಹಾಕೋತೀನಿ. ಓಕೆನಾ? 2 ಪೊಸಿಷನ್ ಟೈಮ್ ಗ್ರಾಫ್ ಹಾಕೋತೀನಿ. ಒಂದರಲ್ಲಿ ನಾನು ಯೂನಿಫಾರ್ಮ್ ವೆಲಾಸಿಟಿಯನ್ನು ಬರ್ಕೋತೀನಿ ಅಥವಾ ಯೂನಿಫಾರ್ಮ್ ಮೋಷನ್ ಗ್ರಾಫ್ ಹಾಕೋತೀನಿ. ಇನ್ನೊಂದರಲ್ಲಿ ಹೀಗೆ ಒಂದು ಗ್ರಾಫ್ ಹಾಕೋತೀನಿ. ಯಾಕೆ ಯೂನಿಫಾರ್ಮ್ ಮೋಷನ್, ಇದ್ಯಾಕೆ ಯೂನಿಫಾರ್ಮ್ ಮೋಷನ್ ಅಲ್ಲ? ಇದ್ಯಾಕೆ ಯೂನಿಫಾರ್ಮ್ ಮೋಷನ್ ಅಂತಂದ್ರೆ PT ಗ್ರಾಫ್ ನಲ್ಲಿ ಸ್ಟ್ರೇಟ್ ಲೈನ್ ಬಂದಿದೆ, ಅದಕ್ಕಾಗಿ ಯೂನಿಫಾರ್ಮ್ ಮೋಷನ್ ಅಥವಾ ಯೂನಿಫಾರ್ಮ್ ವೆಲಾಸಿಟಿ. ಇದ್ಯಾಕೆ ಯೂನಿಫಾರ್ಮ್ ಮೋಷನ್ ಅಲ್ಲ? PT ಗ್ರಾಫ್ ನಲ್ಲಿ ಇಲ್ಲಿ ಸ್ಟ್ರೇಟ್ ಲೈನ್ ಬಂದಿಲ್ಲ, ಹೀಗಾಗಿ ಇದು ಯೂನಿಫಾರ್ಮ್ ಮೋಷನ್ ಅಲ್ಲ. ಓಕೆನಾ? ಈಗ ನಾನೀಗ ಆಲ್ರೆಡಿ ಹೇಳಿದೆ, ನಾನು ಬೈಕ್ ಮೇಲೆ ಹೋಗ್ತಾ ಇದ್ದೆ, ನನಗೆ ಏನೋ ಒಂದು ವೆಲಾಸಿಟಿ ಇರುತ್ತೆ. ಎಕ್ಸಾಕ್ಟ್ಲಿ ನನಗೆ 3 ಸೆಕೆಂಡ್ ಮೇಲೆ ನನ್ನ ವೆಲಾಸಿಟಿ ಬೇಕು ಅಂತಂದ್ರೆ ನಾನು ಎಕ್ಸಾಕ್ಟ್ಲಿ ನಾನು 3 ಸೆಕೆಂಡಿಗೆ ನನ್ನ ವೆಲಾಸಿಟಿಯನ್ನ ನೋಡ್ಬೇಕು. ವೆಲಾಸಿಟಿ ನೋಡಕ್ಕೆ ಏನ್ ಮಾಡ್ತೀರಾ? PT ಗ್ರಾಫ್ ಅಲ್ಲಿ ವೆಲಾಸಿಟಿ ನೋಡಕ್ಕೆ ಏನ್ ಮಾಡ್ತೀರಾ? PT ಗ್ರಾಫ್ ನಲ್ಲಿ ಸ್ಲೋಪ್ ಏನಿದೆಯೋ ಅದು ವೆಲಾಸಿಟಿಯನ್ನ ಕೊಡುತ್ತೆ, ಹೌದಾ? PT ಗ್ರಾಫ್ ನಲ್ಲಿ ಸ್ಲೋಪ್ ಏನಿದೆಯೋ ಅದು ವೆಲಾಸಿಟಿಯನ್ನ ಕೊಡುತ್ತೆ. ಅದೇ ರೀತಿ ಈ ಗ್ರಾಫ್ ನಲ್ಲಿ ನೋಡಿ, ಈ ಗ್ರಾಫ್ ನಲ್ಲಿ ನನಗೆ 4 ಸೆಕೆಂಡಿಗೆ ನನ್ನ ವೆಲಾಸಿಟಿ ಬೇಕು ಅಂತಂದ್ರೆ ಈ ಪಾಯಿಂಟ್ ನಲ್ಲಿ ಏನು ವೆಲಾಸಿಟಿ ಇರುತ್ತೋ ಅಂದ್ರೆ ಈ ಪಾಯಿಂಟ್ ನಲ್ಲಿ ಏನು ಸ್ಲೋಪ್ ಇರುತ್ತೋ ಅದು ನನ್ನ ವೆಲಾಸಿಟಿ ಆಗಿರುತ್ತೆ, ಹೌದಾ? ಸ್ಲೋಪ್ ಕಂಡುಹಿಡಿದ್ರೆ ಆಯ್ತು, ನಮಗೆ ವೆಲಾಸಿಟಿ ಸಿಗುತ್ತೆ. ಈಗ ಇದು ನೋಡಿ ಯೂನಿಫಾರ್ಮ್ ಮೋಷನ್, ಇದು ಯೂನಿಫಾರ್ಮ್ ಮೋಷನ್ ಅಲ್ಲ, ನಾನ್ ಯೂನಿಫಾರ್ಮ್ ಮೋಷನ್, ಆಯ್ತಾ? ನನಗೆ ಈ ಪಾಯಿಂಟ್ ನಲ್ಲಿ ಸ್ಲೋಪ್ ಕಂಡುಹಿಡಿಬೇಕು. ಸ್ಲೋಪ್ ಹೆಂಗ್ ಕಂಡುಹಿಡಿಲಿ ನಾನು? ಅರೆ ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಸ್ಟ್ರೇಟ್ ಲೈನ್ ಇರ್ಬೇಕಲ್ಲ, ಇಲ್ಲಿ ಸ್ಟ್ರೇಟ್ ಲೈನೇ ಇಲ್ಲ, ನಾ ಇದ್ರ ಸ್ಲೋಪ್ ಹೆಂಗ್ ಕಂಡುಹಿಡಲಿ? ಇದ್ರ ಸ್ಲೋಪ್ ಕಂಡುಹಿಡಲಿಕ್ಕೆ ಆಗುದಿಲ್ಲ ಅಂತನಾ? ಅಲ್ಲ. ಒಂದು ಪಾಯಿಂಟ್ ನಲ್ಲಿ ನಾವು ಸ್ಲೋಪ್ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಆ ಪಾಯಿಂಟ್ ನಲ್ಲಿ ಒಂದು ಟ್ಯಾಂಜೆಂಟ್ ಅನ್ನ ಹೇಳ್ಕೋಬೇಕು. ಆ ಟ್ಯಾಂಜೆಂಟ್ ನ ಸ್ಲೋಪ್ ತೆಗಿಬೇಕು. ಈಗ ಟ್ಯಾಂಜೆಂಟ್ ಹೇಳ್ಕೊಂಡು ಟ್ಯಾಂಜೆಂಟ್ ಸ್ಟ್ರೇಟ್ ಲೈನ್, ಈಗ ಇದ್ರ ಸ್ಲೋಪ್ ಅನ್ನ ಆರಾಮಾಗಿ ತೆಗಿಬಹುದು. ಒಂದು ಟ್ಯಾಂಜೆಂಟ್ ಹೇಳ್ಕೊಂಡು ಆವಾಗ ಅದರ ಸ್ಲೋಪ್ ಅನ್ನ ತೆಗೆದ್ರೆ ನಮಗೆ ಈ ಪಾಯಿಂಟ್ ನಲ್ಲಿ ಏನು ವೆಲಾಸಿಟಿ ಇತ್ತೋ ಅಥವಾ ಈ ಪಾಯಿಂಟ್ ನಲ್ಲಿ ಏನು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇತ್ತೋ ಅದು ಸಿಗತ್ತೆ. ಈ ಗ್ರಾಫ್ ಕೊಟ್ರೆ ಹೆಂಗ್ ಕಂಡುಹಿಡಿಯೋದು, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಹೆಂಗ್ ಕಂಡುಹಿಡಿಯೋದು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಸ್ಟ್ರೇಟ್ ಲೈನ್ ಇದ್ರೆ ಇದ್ರ ಸ್ಲೋಪ್ ತೆಗೆಯೋದು, ಯಾಕಂದ್ರೆ ಆ ಪಾಯಿಂಟ್ ನಲ್ಲಿ ಆ ಸ್ಟ್ರೇಟ್ ಲೈನ್ ಸ್ಲೋಪೇ ಇರುತ್ತೆ, ಹೌದಾ? ಈ ರೀತಿ ಕರ್ವ್ಡ್ ಲೈನ್ ಇದ್ರೆ ಯಾವ ಪಾಯಿಂಟ್ ಅಲ್ಲಿ ಕೇಳಿದ್ರೋ ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಹೇಳ್ಕೊಳ್ಳೋದು. ಟ್ಯಾಂಜೆಂಟ್ ಅಂತಂದ್ರೆ ಸ್ಪರ್ಶಕ, ವೃತ್ತ ಒಂದು ಸರ್ಕಲ್ ಈ ರೀತಿ ಇದೆ ಅಂತಂದ್ರೆ ಟ್ಯಾಂಜೆಂಟ್ ಅಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ನೀವು ಟ್ಯಾಂಜೆಂಟ್ ಹೇಳಿರಿ ಅಂತಂದ್ರೆ ಜಸ್ಟ್ ಆ ಪಾಯಿಂಟ್ಗೆ ಟಚ್ ಹಾಕೊಂಡು ಹೋಗುವಂತ ರೇಖೆ, ಬರೀ ಸ್ಪರ್ಶ ಮಾಡ್ಕೊಂಡು ಹೋಗುವಂತ ರೇಖೆ ಉಂಟಲ್ವಾ, ಇದಕ್ಕೆ ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಅಂತ ಕರೀತಾರೆ. ಹೀಗೆ ಹೆಂಗೋ ಹೇಳಿದ್ರಿ ಅಂತಂದ್ರೆ ಇದಕ್ಕೆ ಟ್ಯಾಂಜೆಂಟ್ ಅನ್ನೋದಿಲ್ಲ, ಇದಕ್ಕೆ ಛೇದಕ ರೇಖೆ ಅಂತ ಕರಿತೀವಿ. ಟ್ಯಾಂಜೆಂಟ್ ಅಂತಂದ್ರೆ ಏನು? ಬರೀ ಮುಟ್ಕೊಂಡು ಹೋಗ್ಬೇಕು, ಸ್ಪರ್ಶ ಮಾಡ್ಕೊಂಡು ಹೋಗ್ಬೇಕು, ಹೀಗಾಗಿ ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಅಂತ ಕರಿತೀವಿ. ಈಗ ಈ ಪಾಯಿಂಟ್ ಅನ್ನ ಜಸ್ಟ್ ಮುಟ್ಕೊಂಡು ಹೋಗುವಂತ ಒಂದು ರೇಖೆ ಉಂಟಲ್ವಾ, ಅದಕ್ಕೆ ಟ್ಯಾಂಜೆಂಟ್ ಅಂತ ಕರಿತೀವಿ. ಆ ಟ್ಯಾಂಜೆಂಟ್ ಇಂದು ಸ್ಲೋಪ್ ತೆಗಿಬೇಕು. ಓಕೆನಾ? ನೀವು ಗ್ರಾಫ್ ಕೊಟ್ರೆ ಈಸಿಯಾಗಿ ಮಾಡ್ತೀರಾ. ಸ್ಲೋಪ್ ತೆಗಿಯೋದು ಹೆಂಗೆ? ಸ್ಲೋಪ್ ತೆಗಿಯೋದಂದ್ರೆ ಆಂಗಲ್ ಎಷ್ಟಿದೆ ಅಂತ ನೋಡ್ತೀರಾ, ಅದರ ಟ್ಯಾನ್ ಥೀಟಾವನ್ನ ಮಾಡ್ತೀರಾ, ರೈಟ್? ಇವೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತ ವಿಚಾರ. ಇಲ್ಲೂ ಏನು ಮಾಡ್ತೀರಾ? ಸ್ಲೋಪ್ ಇದು ನಾವೇನು ಟ್ಯಾಂಜೆಂಟ್ ಹೇಳ್ಕೊಂಡಿದ್ದೀರೋ ಇದರ ಆಂಗಲ್ ಅನ್ನು ನೋಡ್ಕೋತೀರಾ, ಎಷ್ಟಿದೆ ಆಂಗಲ್ ಅಂತ, ಅದರ ಟ್ಯಾನ್ ಥೀಟಾ ನೋಡ್ಕೋತೀರಾ. ಸೊ ಸ್ಲೋಪ್ ತೆಗಿಯೋದಂತೂ ತುಂಬಾ ಈಸಿ ವಿಷಯ. ಗ್ರಾಫ್ ಕೊಟ್ಟಾಗ, ಗ್ರಾಫ್ ಕೊಡ್ಲಿಲ್ಲಪ್ಪ, ನಿಮ್ಗೆ ಏನೋ ಒಂದು ಲೆಕ್ಕ ಕೊಟ್ರು, ಸಮಸ್ಯೆ ಕೊಟ್ರು, ಅವಾಗ ಹೆಂಗ್ ಮಾಡ್ತೀರಾ? ಗ್ರಾಫ್ ಕೊಡದೇ ಇದ್ದಾಗ ನೀವು ಅದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಸ್ವಲ್ಪ ಕಷ್ಟ ಅಲ್ವಾ? ಸೊ ಈ ರೀತಿಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಈ ಮ್ಯಾಥಮೆಟಿಕ್ಸ್ ನಲ್ಲಿ ಒಂದು ವಿಶೇಷವಾದ ಗಣಿತವನ್ನ ಡೆವಲಪ್ ಮಾಡಲಾಯಿತು. ಆ ಗಣಿತವನ್ನ ಕ್ಯಾಲ್ಕುಲಸ್ ಅಂತ ಕರೀತಾರೆ.
ಎರಡು ರೀತಿ ಬರುತ್ತೆ ಅದರಲ್ಲಿ, ಒಂದು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಮತ್ತೊಂದು ಇಂಟಿಗ್ರಲ್ ಕ್ಯಾಲ್ಕುಲಸ್. ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಗೊತ್ತಿದ್ರೆ ನೀವು ಇದನ್ನ ಸರಳವಾಗಿ ಮಾಡಬಹುದು. ನಿಮ್ಮ ಕಾಲೇಜ್ನಲ್ಲೆಲ್ಲ ನಿಮ್ಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇದ್ರ ಬಗ್ಗೆ ಎಲ್ಲ ಹೇಳಬೇಕಾದ್ರೆ dx/dt ಈ ತರ ಹೇಳಿರ್ತಾರೆ, ಅಥವಾ dv/dt ಇದು ಎಕ್ಸಲರೇಷನ್ ಇನ್ ಫಾರ್ಮುಲಾ ಇದನ್ನ ಹೇಳಿರ್ತಾರೆ. ಏನಪ್ಪ ಇವೆಲ್ಲ, ಇದು ಏನಿದು ಡಿ ಬಹಳ ತಲೆ ತಿಂತಿದೆ ಅಂತ ನೀವು ವಿಚಾರ ಮಾಡ್ಬೋದು. ಈಗ ಈ dx/dt ಇದರ ನಿಜವಾದ ಅರ್ಥ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಮ್ಯಾಥ್ಸ್ ನಲ್ಲಿ ಕಲಿತೀರಾ. ನೀವು CET ಬರೆಯೋದು ನಿಮ್ಮ ಸೆಕೆಂಡ್ PUC ಮುಗಿದ್ಮೇಲೆ ಅಲ್ಲಿವರೆಗೆ ನಿಮ್ಗೆ ಇಂಟಿಗ್ರಲ್ ಕ್ಯಾಲ್ಕುಲಸ್, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಎಲ್ಲ ನೀವು ಆರಾಮಾಗಿ ಮಾಡಿರ್ತಾ ಇರ್ತೀರಾ, ಆಯ್ತಾ. ಈಗ ಸದ್ಯಕ್ಕೆ ನೀವು ಇದರ ಅರ್ಥ ಏನು ಅಂತ ತಿಳ್ಕೊಳ್ಳಿ ಸಾಕು, ಆಯ್ತಾ. ಮುಂದೆ ಅದರ ಮ್ಯಾಥ್ಸ್ ಎಲ್ಲ ಕಲಿತೀರಾ, ಅಥವಾ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಣ್ಣ ಪುಟ್ಟ ಲೆಕ್ಕ ಬಂದ್ರೆ ಅದನ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಆಯ್ತಾ. ಈಗ ಈ dx/dt ಅಂತಂದ್ರೆ ಏನು ಅಂತ ನೋಡೋಣ, ಆಯ್ತಾ. ಸೊ ಈಗ ಇಲ್ಲಿ ಏನಿದೆ, ನನ್ನ ಹತ್ರ ಒಂದು PT ಗ್ರಾಫ್ ಇದೆ ಇಲ್ಲಿ, ಹೌದಾ. ಒಂದು PT ಗ್ರಾಫ್ ಇದೆ. ಈ PT ಗ್ರಾಫ್ನಲ್ಲಿ ವೆಲಾಸಿಟಿ ಕಂಡುಹಿಡಿಯೋದಾದ್ರೆ ಏನು ಮಾಡಬೇಕು, ನಾವು ಇದರ ಸ್ಲೋಪ್ ಅನ್ನ ತೆಗಿಬೇಕು, ಹೌದಾ. ಇದರ ಸ್ಲೋಪ್ ಅನ್ನ ತೆಗಿಬೇಕು. ಏನು ನಮ್ಗೆ ಗ್ರಾಫ್ ಸಿಗುತ್ತೋ ಆ ಗ್ರಾಫ್ನ ಸ್ಲೋಪ್ ಅನ್ನ ತೆಗಿಬೇಕು. ನಾನು ಈ ಪಾಯಿಂಟ್ ನಲ್ಲಿ ತೆಗಿರಿ ಅಂದ್ರೆ ಏನು ಮಾಡ್ಬೇಕು, ನೀವು ಅಲ್ಲಿ ಒಂದು ಟ್ಯಾಂಜೆಂಟ್ ಹೊಡೆದು ಅದರ ಸ್ಲೋಪ್ ಅನ್ನ ತೆಗಿಬೇಕು, ರೈಟ್. ಇವೆಲ್ಲ ಗೊತ್ತಿರುವಂತ ವಿಚಾರ ನಿಮಗೆ. ಈಗ ಇದ್ರ ಸ್ಲೋಪ್ ಅನ್ನು ತೆಗಿಬೇಕು ಅಂದ್ರೆ ನೀವೇನು ಮಾಡ್ತೀರಾ, ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತು, ವೆಲಾಸಿಟಿಯ ಫಾರ್ಮುಲಾ ಏನು, ΔX ಡಿವೈಡೆಡ್ ಬೈ ΔT. ΔX ಅಂದ್ರೆ ಏನಪ್ಪಾ, ΔX ಅಂತಂದ್ರೆ ಎಕ್ಸ್ ನಲ್ಲಿ ಆದಂತಹ ಬದಲಾವಣೆ, ಅಥವಾ ಏನಂತಾರೆ ಪೊಸಿಷನ್ ನಲ್ಲಿ ಆದಂತಹ ಬದಲಾವಣೆ, ಹೌದಾ. ಅದಕ್ಕೆ ನಾವು ಏನು ಮಾಡಬೇಕು, ಪೊಸಿಷನ್ ನಾವು ಹಿಂದೆಲ್ಲ ಮಾಡಿದ್ವಿ. ಏನು ಮಾಡಿದ್ವಿ, ಪೊಸಿಷನ್ ನಲ್ಲಿ ಆದ ಬದಲಾವಣೆ ಮಾಡಲಿಕ್ಕೆ ಮೊದಲು ಎಷ್ಟು ಪೊಸಿಷನ್ ಇತ್ತು, ಆಮೇಲೆ ಎಷ್ಟು ಪೊಸಿಷನ್ ಆಯ್ತು ಅಂತ ನೋಡಿದ್ವಿ. ಮೇಲಿಂದ ಸಣ್ಣದನ್ನ ಕಳೆದ್ವಿ, ಹೌದಾ. x2 ಮೈನಸ್ x1 ಮಾಡ್ಕೊತಿದ್ವಿ. ಹಾಗೆ ಟೈಮ್ ಇಂದು ΔT ಕಂಡುಹಿಡಿಯೋದಾದ್ರೆ ಏನು ಮಾಡ್ತಿದ್ವಿ, T2 ಮೈನಸ್ T1 ಅನ್ನ ಮಾಡ್ಕೋತಿದ್ವಿ. ಇವೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಚಾರಗಳು, ಇಷ್ಟನ್ನ ಮಾಡ್ಕೋತಿದ್ರಿ. ಈಗ ನಾನು ಒಂದೇ ಪಾಯಿಂಟ್ ಕೊಟ್ಟಿದ್ದೀನಿ. ಈಗ ನೀವು x2 ಮತ್ತೆ x1 ಅನ್ನ ಕಂಡುಹಿಡಿಬೇಕು ತಾನೆ. ಹೆಂಗ್ ಕಂಡುಹಿಡಿತೀರಾ, ತುಂಬಾ ಕಷ್ಟ. ಈಗ ನೋಡಿ, ಇದಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಅಥವಾ ಪೊಸಿಷನ್ ಅನ್ನೋದು ಒಂದೇ ಸಿಗುತ್ತೆ. ಇದಕ್ಕೆ ಸಂಬಂಧಿಸಿದಿರೋ ಹಾಗೆ ನಮಗೆ ಟೈಮ್ ಕೂಡ ಒಂದೇ ಸಿಗುತ್ತೆ. ಒಂದೇ ಟೈಮು ಒಂದೇ ಪೊಸಿಷನ್ ಸಿಗುತ್ತೆ. ಏನು ಮಾಡ್ತೀರಾ ಅವಾಗ ನೋಡಿ. ನಮಗೆ ಇಲ್ಲಿ ಕಂಡುಹಿಡಿಬೇಕಂದ್ರೆ ΔX ಕಂಡುಹಿಡಿಬೇಕಂದ್ರೆ 2 ಪೊಸಿಷನ್ ಮತ್ತೆ 2 ಟೈಮ್ ಬೇಕಾಗಿತ್ತು. ಇಲ್ಲ ಆ ಥರ ಇಲ್ವಲ್ಲ. ಆವಾಗ ಏನು ಮಾಡ್ತೀರಾ ಅಂತಂದ್ರೆ ತುಂಬಾ ಸರಳವಾದ ವಿಚಾರ. ಸ್ವಲ್ಪ ಇಲ್ಲಿ ನಿಮಗೆ ವಿಚಾರ ಮಾಡ್ಬೇಕು ನೀವು. ಏನಪ್ಪಾ ಅಂತಂದ್ರೆ ಇಲ್ಲಿದೆ ನೋಡಿ, ಇಲ್ಲಿರುವಂಥ ಟೈಮ್ ಎಷ್ಟು ಅಂದರೆ ΔT ಎಷ್ಟು, ತುಂಬಾ ಕಡಿಮೆ, ಹೌದಾ. ತುಂಬಾ ಕಡಿಮೆ ಟೈಮ್, ಕರೆಕ್ಟ್ 3 ಸೆಕೆಂಡ್. 3 ಸೆಕೆಂಡ್ನಲ್ಲಿ ಇರುವಂಥ ಟೈಮ್ ಗ್ಯಾಪ್ ಎಷ್ಟು, ಏನೂ ಇಲ್ಲ 3 ಸೆಕೆಂಡಲ್ಲಿ. ಸೊ ಇಲ್ಲಿರುವಂಥ ಟೈಮ್ ಗ್ಯಾಪ್ ತುಂಬಾ ಕಡಿಮೆ. ಹಾಗಾಗಿ ಈ ΔT ಅನ್ನುವಂಥದ್ದು ತುಂಬಾ ಕಡಿಮೆ ಆಗಬೇಕಾಯ್ತು. ತುಂಬಾ ಕಡಿಮೆ ಆಗ್ತಾ ಎಷ್ಟು ಕಡಿಮೆ ಮಾಡ್ಬೋದು ನಾವು, 0 ಅನ್ಕೊಳ್ಬಹುದಾ ΔT ಅನ್ನ? 0 ಅನ್ಕೊಳ್ಳೋ ಆಗಿಲ್ಲ. ಯಾಕಂದ್ರೆ ನಾವು ಮ್ಯಾಥ್ಸ್ ನಲ್ಲಿ P/Q ಅಂತ ಏನೋ ಒಂದಿತ್ತು ಅಂತಂದ್ರೆ ಈ Q ವ್ಯಾಲ್ಯೂವನ್ನ ನಾವು 0 ಕನ್ಸಿಡರ್ ಮಾಡೋ ಹಾಗೆ ಇಲ್ಲ. ಛೇದವನ್ನ, ಈ ಛೇದ ಏನಿದೆಯೋ, ಡಿನಾಮಿನೇಟರ್ ಏನಿದೆಯೋ, ಇದನ್ನ 0 ಅಂತ ತಗೊಳ್ಳಾಗಿಲ್ಲ. 0 ಅಂತ ಕನ್ಸಿಡರ್ ಮಾಡಿದ್ರೆ ಅದು ಮ್ಯಾಥ್ಸ್ ನ ಪ್ರಕಾರ ದೊಡ್ಡ ಅಪರಾಧ. ಸೊ ಕೆಳಗಡೆ ಇರೋದು ಈ ಛೇದ ಏನಿದೆಯೋ ಇದು 0 ಅಂತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮಗೆ ಬೇಕಾಗಿರೋದೇನು, ತುಂಬಾ ಕಡಿಮೆ ವ್ಯಾಲ್ಯೂ ಬೇಕು. ಹೀಗಾಗಿ ತುಂಬಾ ಕಡಿಮೆ ವ್ಯಾಲ್ಯೂ ಬೇಕು, ಆದ್ರೆ 0 ಆಗಬಾರ್ದು, ಆದ್ರೆ ತುಂಬಾ ಕಡಿಮೆ ವ್ಯಾಲ್ಯೂ ಬೇಕು. ಹೀಗಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ΔT ಇದೆಯಲ್ವಾ, ಇದು 0ಕ್ಕೆ ತುಂಬಾ ಹತ್ತಿರದ ವ್ಯಾಲ್ಯೂ, ಆದ್ರೆ 0 ಅಲ್ಲ ಅಂತ ಕರಿತೀವಿ, ಓಕೆನಾ. ಈ ΔT ಏನಿದೆ ಇದು 0ಕ್ಕೆ ತುಂಬಾ ಹತ್ತಿರವಾದ ವ್ಯಾಲ್ಯೂ, ಆದ್ರೆ 0 ಅಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ. ಹೀಗಾಗಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಈ ΔX/ΔT ಉಂಟಲ್ವಾ, ಇದಕ್ಕೆ ಒಂದು ಲಿಮಿಟ್ ಅನ್ನ ಹಾಕೋತೀವಿ. ಏನ್ ಲಿಮಿಟ್ ಹಾಕೋತೀವೋ ಈಗ ನಾ ಈಗಷ್ಟೇ ಹೇಳಿದೆ, ಈ ΔT ಅನ್ನುವಂಥದ್ದು 0ಕ್ಕೆ ಹತ್ತಿರದ ವ್ಯಾಲ್ಯೂ ಆಗಿರ್ಬೇಕು, ಹೌದಾ. ΔT ಟೆಂಡ್ಸ್ ಟು 0 ಅಂತ ಹಾಕೋತೀವಿ. ಈ ΔT ಟೆಂಡ್ಸ್ ಟು 0 ಅಂತಂದ್ರೆ ಈ ΔT ಅನ್ನುವಂಥದ್ದು 0ಕ್ಕೆ ತುಂಬಾ ಹತ್ತಿರವಾದ ವ್ಯಾಲ್ಯೂ ಅಂತ. ಓಕೆ, ಈಗ ಜಸ್ಟ್ ನಾ ಇಲ್ಲಿ ಏನು ಬರ್ದೆ ಅನ್ನೋದು ಅರ್ಥ ಆಯ್ತಲ್ವಾ. ಇಷ್ಟೆಲ್ಲ ಬರೆಯೋ ಬದಲಿಗೆ ನಾವು ಏನು ಬರಿತೀವಪ್ಪ ಅಂತಂದ್ರೆ dx/dt ಅಂತ ಬರಿತೀವಿ. dx/dt ಅಂದ್ರೆ ಏನು ಅಲ್ಲ. ಈಗ ಇಲ್ಲಿ ಏನು ಬರ್ತಿದ್ದೇನೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಇಷ್ಟೆಲ್ಲ ಬರೆಯೋದು ಯಾಕೆ ಅಂತ ಇದನ್ನ ಬರೀತಾರೆ ಅಷ್ಟೇ. ಇದೇನು ಸಿಕ್ತಲ್ವಾ, ಇದು ನಮ್ಮ ವೆಲಾಸಿಟಿ, ಓಕೆನಾ. ಇದು ನಮ್ಮ ವೆಲಾಸಿಟಿ ಅಥವಾ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಈ dx/dt ಉಂಟಲ್ವಾ, ಇದನ್ನ ಸಾಲ್ವ್ ಮಾಡೋದಕ್ಕೆ ಸದ್ಯ ನಿಮಗೆ ಬೇಕಾಗಬಹುದು ಅಂತ
ಎಲ್ಲಾ ಫಾರ್ಮುಲಾ ಇಲ್ಲಿ ನೀವು 12th ವರೆಗೆ ಏನು ಡಿ ಟಿ ಅಥವಾ ಇದು ಡೆರಿವೇಟಿವ್ಸ್ ಮೇಲೆ ಏನೇನು ಫಾರ್ಮುಲಾಗಳನ್ನ ಕಲಿತಿರೋ ಎಲ್ಲ ಫಾರ್ಮುಲಾಗಳ ಒಂದು PDF ಅನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿದ್ದೇನೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಫಾರ್ಮುಲಾನು ಸಿಗುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಡೆರಿವೇಟಿವ್ಸ್ ಸಂಬಂಧಪಟ್ಟಂಗೆ ಎಲ್ಲ ಫಾರ್ಮುಲಾಗಳಲ್ಲಿ ಸಿಗುತ್ತೆ. ಹೋಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗಿ. ಹೇಗೆ ಜಾಯ್ನ್ ಆಗೋದು? ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೀದಾ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಹೋಗ್ತೀರಾ, ಅಲ್ಲಿ ಜಾಯ್ನ್ ಅಂತ ಬಟನ್ ಇರುತ್ತೆ, ಜಾಯ್ನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ನನಗೆ ಗೊತ್ತು ಇದು ನಿಮಗೆ ತುಂಬಾ ಹೆವಿ ಆಗುತ್ತೆ ಅಂತ. ಈ ಕ್ಯಾಲ್ಕುಲಸ್ನೆಲ್ಲ ನಿಮಗೆ ಮುಂದೆ ಇಟ್ಟು, ಸಿಲೆಬಸ್ ನಲ್ಲಿ ಮುಂದೆ ಇಟ್ಟು ಆಮೇಲೆ ಕಲಿತೀರಾ ಅಂತ ಹೇಳ್ಬಿಟ್ಟು ಈಗಲೇ ನಿಮ್ಗೆ ಡಿಫ್ರೆನ್ಸಿಯೇಷನ್ ಇರೋ ಲೆಕ್ಕಗಳನ್ನ ಕೊಡ್ತಿದ್ದಾರೆ. ಬೇರೆ ದಾರಿ ಇಲ್ಲ, ಅದನ್ನ ಹೇಗೆ ಮಾಡೋದು ಅಂತ ಕಲಿಬೇಕಷ್ಟೇ. ನಿಮ್ಗೆ ಅದು ಕಷ್ಟ ಆಗ್ಬೋದು. ನೀವು ಒಂದ್ಸಲ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಅಬ್ಸರ್ವ್ ಮಾಡಿ. ನಿಜ ಹೇಳ್ತೀನಿ, ನಿಮಗೆ ಕಷ್ಟ ಆಗೋ ರೀತಿಯಲ್ಲಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ, ತುಂಬಾ ಈಸಿ ಆಗಬೇಕು ಆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಾನು ಹೇಗೆ ಮಾಡಿದೆ ಈ ಲೆಕ್ಕನ ಅಂತ ಒಂದ್ಸಲ ನೋಡ್ಕೊಳ್ಳಿ, ಆಮೇಲೆ ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಸ್ವಂತವಾಗಿ ಒಂದ್ಸಲ ಈ ಲೆಕ್ಕವನ್ನ ಟ್ರೈ ಮಾಡಿ. ಓಕೆ, ನೀವು ಸ್ವಂತವಾಗಿ ಈ ಲೆಕ್ಕವನ್ನ ಮಾಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಆಯ್ತಾ? 2 ಲೆಕ್ಕ ಈಗ ಸಾಲ್ವ್ ಮಾಡ್ತೀನಿ. ಓಕೆನಾ? ಮೊದಲನೇ ಲೆಕ್ಕ ನಿಮಗೆ ಕಾಣ್ತಾ ಇರಬಹುದು ಕೆಳಗಡೆ. ಡಿಸ್ಪ್ಲೇಸ್ಮೆಂಟ್ ಟೈಮ್ ಇಕ್ವೇಶನ್ ಆಫ್ ಅ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಈಸ್ ಎಸ್ ಈಕ್ವಲ್ ಟು ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದ ವೆಲಾಸಿಟಿ ಆಫ್ ಪಾರ್ಟಿಕಲ್ ಅಂತ ಕೇಳ್ತಾ ಇದ್ದಾರೆ. ಎಟ್ ಟಿ ಈಸ್ ಈಕ್ವಲ್ ಟು 5 ಸೆಕೆಂಡ್ಸ್ ಅಂತ ಕೇಳ್ತಾ ಇದ್ದಾರೆ. ಆಯ್ತಾ? ಅವರು ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಯಾವ್ದಕ್ಕೆ ಇಕ್ವೇಶನ್ ಕೊಟ್ಟಿದ್ದಾರೆ? ಡಿಸ್ಪ್ಲೇಸ್ಮೆಂಟ್ ಇಕ್ವೇಶನ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿ ಒಂದು ಇಕ್ವೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಎಸ್ ಅನ್ನುವಂಥದ್ದು ಏನನ್ನು ಸೂಚಿಸುತ್ತೆ? ಡಿಸ್ಪ್ಲೇಸ್ಮೆಂಟ್ ಅನ್ನ ಸೂಚಿಸುತ್ತೆ. ಓಕೆನಾ? ಸೊ NCERT ಪುಸ್ತಕದಲ್ಲಿ ನಿಮ್ಗೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಎಕ್ಸ್ ನಿಂದ ಡಿನೋಟ್ ಮಾಡಿದ್ದಾರೆ, ಇವ್ರು ಎಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ತಾನೆ, ಸೊ ಎಸ್ ಜಾಗದಲ್ಲಿ ಎಸ್ ಅಂತ ಬರ್ಕೊಳ್ಳೋಣ. ಓಕೆನಾ? ಡಿಸ್ಪ್ಲೇಸ್ಮೆಂಟ್ ಜಾಗದಲ್ಲಿ ನಮ್ಮ ನೋಟೇಷನ್ ಅನ್ನ ಬರ್ಕೊಂಡು NCERT ಬುಕ್ ಮೇಲೆಲ್ಲ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದನ್ನ ಕೊಟ್ಟಿದ್ದಾರೆ. ನಮ್ಗೆ ಕೇಳ್ತಾ ಇರೋದೇನವರು? ವೆಲಾಸಿಟಿಯನ್ನ ಕೇಳ್ತಾ ಇದ್ದಾರೆ. ವೆಲಾಸಿಟಿಯನ್ನ ಕೇಳ್ತಾ ಇದ್ದಾರೆ ಎಟ್ ಟಿ ಈಸ್ ಈಕ್ವಲ್ ಟು 5 ಸೆಕೆಂಡ್. ಟಿ ಈಸ್ ಈಕ್ವಲ್ ಟು 5 ಸೆಕೆಂಡ್. 5 ಸೆಕೆಂಡ್ ಆದಾಗ, ಟೈಮ್ 5 ಸೆಕೆಂಡ್ ಆದಾಗ ನಮ್ಮ ವೆಲಾಸಿಟಿ ಏನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ ಕೇಳ್ತಾ ಇದ್ದಾರೆ. 5 ಸೆಕೆಂಡ್ ನಲ್ಲಿ ವೆಲಾಸಿಟಿ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? 5ನೇ ಸೆಕೆಂಡ್ ನಲ್ಲಿ ವೆಲಾಸಿಟಿ ಎಷ್ಟು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ನಾವು? ಆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ ಫೈಂಡ್ ಮಾಡ್ಬೇಕು. ಓಕೆನಾ? 5ನೇ ಸೆಕೆಂಡ್ ನಲ್ಲಿ ವೆಲಾಸಿಟಿಯನ್ನ ಕಂಡುಹಿಡಬೇಕು ಅಂದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ ಕಂಡುಹಿಡಬೇಕು ನಾವು. ಇನ್ಸ್ಟಂಟೇನಿಯಸ್ ವೆಲಾಸಿಟಿಗೆ ಏನ್ ಫಾರ್ಮುಲಾಪ್ಪ? dx/dt. ಹೌದಾ? ಇದೇ ತಾನೇ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆ, ಈಗ ನೋಡಿ, ಈ ತರ ನಮ್ಮ ಇಕ್ವೇಶನ್ ಇದೆ. ಓಕೆನಾ? ಈ ತರ ನಮ್ಮ ಇಕ್ವೇಶನ್ ಇದೆ. ಒಂದ್ ಕಡೆ ಎಕ್ಸ್ ಇದೆ, ಇನ್ನೊಂದ್ ಕಡೆ ಇನ್ನೇನೋ ಇದೆ. ಓಕೆ, ನಮಗೆ ಬೇಕಾಗಿರೋದು ಏನು? dx/dt. ಇದೇ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಹೌದಾ? ಸೊ ಎಕ್ಸ್ ಇದೆ, ಇದನ್ನ dx/dt ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಾಯ್ತು? ಈ ಎಕ್ಸ್ ಅನ್ನ ನಾವು ಡಿಫ್ರೆನ್ಸಿಯೇಟ್ ಮಾಡ್ಬೇಕಾಯ್ತು. ಹೌದಾ? d/dt ಅಂತ ಈ ಕಡೆ ಮಾಡ್ಬೇಕಾಯ್ತು. d/dt ಇಲ್ಲಿ ಎಕ್ಸ್ ಆಲ್ರೆಡಿ ಇತ್ತು, ಈಸ್ ಈಕ್ವಲ್ ಟು ಬರೇ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಡಿಫ್ರೆನ್ಸಿಯೇಟ್ ಮಾಡಿದ್ರೆ ಸಾಕ? ರೈಟ್ ಹ್ಯಾಂಡ್ ಸೈಡಿಗೆ ಮಾಡದಿದ್ರೆ ರೈಟ್ ಹ್ಯಾಂಡ್ ಸೈಡಿಗೆ ಅನ್ಯಾಯ ಆಗಲ್ವಾ? ಸೊ ಯಾರಿಗೂ ಅನ್ಯಾಯ ಆಗಬಾರ್ದು. ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ದೀನಿ ಅಂದಮೇಲೆ ರೈಟ್ ಹ್ಯಾಂಡ್ ಸೈಡ್ ಅನ್ನು ಕೂಡ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆನಾ? ಇಲ್ಲಿ d/dx ಏನ್ ಇಕ್ವೇಶನ್ ಇತ್ತು ಅದನ್ನ ಮೊದಲು ಬರ್ಕೊಳ್ಳಿ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ರೀತಿ ಲೆಕ್ಕ ಬಂದಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಗಮನ ಇಟ್ಟು ನೋಡಿ, ಆಯ್ತಾ? ಸೊ ಮೊದಲನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಕೊಂಡೆ? 2 ಕಡೆಗೂ ನಾನು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡೆ. ಯಾಕೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡೆ? ಎಕ್ಸ್ ಕೊಟ್ಟಿದ್ರು, ನನಗೆ dx/dt ಬೇಕಾಗಿತ್ತು. ಸೊ ಇದನ್ನ ಬರ್ಕೊಂಡೆ ಅಷ್ಟೇ. ಬರೀ ಒಂದ್ ಸೈಡಿಗೆ ಬಂದ್ರೆ ಅನ್ಯಾಯ ಆಗತ್ತೆ, ಹೀಗಾಗಿ 2 ಸೈಡಿಗೆ ಬರ್ಕೊಂಡೆ. ಆಯ್ತಾ? ಏನಾದ್ರೂ ಡೌಟ್ ಇದೆಯಾ? ಇಲ್ಲ ತಾನೆ? ಈಗ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಅಂತ ನೋಡುವ. dx/dt ಅಂತಂದ್ರೆ ಏನಪ್ಪ? dx/dt ಅಂತಂದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ dx/dt ಜಾಗದಲ್ಲಿ ನಾನು ವೆಲಾಸಿಟಿ ಅಂತ ಬರಿಬಹುದು. ಒಪ್ಕೋತೀರಾ? ಓಕೆ, ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ ಪ್ಲಸ್ ಇದೆ, 8 ಆದ್ಮೇಲೆ ಒಂದು ಪ್ಲಸ್ ಇದೆ, 3t ಆದ್ಮೇಲೆ ಮತ್ತೊಂದು ಪ್ಲಸ್ ಇದೆ, ಆಮೇಲೆ 4t² ಇದೆ. ಸೊ ಈ ಪ್ಲಸ್ ಎಲ್ಲ ಬಂದಿದೆಯಲ್ವಾ? ಈ ಪ್ಲಸ್ ಬಂದವುಗಳನ್ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಅಂದ್ರೆ ಈಗ ಹೇಳ್ತೀನಿ ನೋಡಿ, d/dt ಮೊದಲೇನಿದೆ? 8 ಇದೆ. ಹೌದಾ? ಬರ್ಕೊಂಡೆ. ಪ್ಲಸ್ d/dt ಆಮೇಲೆ ಏನಿದೆ? 3t ಇದೆ. ಬರ್ಕೊಂಡೆ. ಆಯ್ತಾ? ಪ್ಲಸ್ d/dt ಆಮೇಲೆ ಏನಿದೆ? 4t² ಇದೆ. 4t² ಇದೆ. ಓಕೆನಾ? ಇಷ್ಟನ್ನ ಬರ್ಕೊಂಡೆ. ಈಗ ಮುಂದಿನ ಸ್ಟೆಪ್ ಅಲ್ಲಿ ಏನ್ ಮಾಡೋದು ಅಂತ ಹೇಳೋದಕ್ಕಿಂತ ಮೊದಲು ಈ ಡಿಫ್ರೆನ್ಸಿಯೇಷನ್ ಒಂದಿಷ್ಟು ಬೇಸಿಕ್ ರೂಲ್ಗಳನ್ನ ನಿಮ್ಗೆ ಹೇಳ್ಕೊತೀನಿ. ಓಕೆನಾ? ಬರೀ ಕಾನ್ಸ್ಟಂಟ್ ಇತ್ತು ಅಂತ ಅಂದ್ರೆ ಅದರ ಡಿಫ್ರೆನ್ಸಿಯೇಷನ್ 0 ಬರುತ್ತೆ. ಓಕೆನಾ? ಕಾನ್ಸ್ಟಂಟ್ ಇನ್ ಡಿಫ್ರೆನ್ಸಿಯೇಷನ್ 0 ಬರುತ್ತೆ. ಈಗ ನೋಡಿ, ಇದು ಡಿಫ್ರೆನ್ಸಿಯೇಷನ್ ಆಫ್ 8 ಅನ್ನುವಂಥದ್ದು ಏನು? ಫಿಕ್ಸ್ಡ್ ನಂಬರ್. ಅಂದ್ರೆ 8 ಅನ್ನುವಂಥದ್ದು ಒಂದು ಕಾನ್ಸ್ಟಂಟ್. 8 ನ ಡಿಫ್ರೆನ್ಸಿಯೇಟ್ ಮಾಡಿದ್ರೆ ಏನು ಬರುತ್ತೆ? 0 ಬರುತ್ತೆ. ಓಕೆನಾ? ಡಿಫ್ರೆನ್ಸಿಯೇಷನ್ ಆಫ್ ಬರೀ ಕಾನ್ಸ್ಟಂಟ್. ಇದು 8 ಅನ್ನೋದು ಬರೀ ಒಂದು ಕಾನ್ಸ್ಟಂಟ್ ತಾನೆ. ಸೊ ಅದ್ರ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಇಷ್ಟು ಬಂತು.
ಪ್ಲಸ್ ಈಗ ಇಲ್ಲಿ ನೋಡಿ ಡಿಫ್ರೆನ್ಸಿಯೇಷನ್ ಆಫ್ 3t ಅಂತ ಇದೆ. 3t ಅನ್ನೋದು ಬರೇ ಕಾನ್ಸ್ಟೆಂಟ್ ಇಲ್ಲ, ಬರೇ ಕಾನ್ಸ್ಟೆಂಟ್ ಅಲ್ಲ, 3 ಅನ್ನೋದು ಕಾನ್ಸ್ಟೆಂಟ್ ಇದರಲ್ಲಿ, t ಅನ್ನೋದು ವೇರಿಯೇಬಲ್. ಓಕೆನಾ, ಟಿ ಅನ್ನೋದು ವೇರಿಯೇಬಲ್. ಸೊ ಬರೇ ಕಾನ್ಸ್ಟೆಂಟ್ ಇಲ್ಲ ಇಲ್ಲಿ, 3ನೂ ಇದೆ ಟಿನೂ ಇದೆ, ಬರೇ ಕಾನ್ಸ್ಟೆಂಟ್ ಇಲ್ಲ. ಸೊ ನಾವು ಇದ್ರ ಡಿಫ್ರೆನ್ಸಿಯೇಷನ್ ಅನ್ನ 0 ಅಂತ ಬರೆಯೋ ಹಾಗಿಲ್ಲ. ಹೀಗಿದ್ದಾಗ ಏನ್ ಮಾಡಬೇಕು ಅಂತಂದ್ರೆ, ಒಂದು ವೇರಿಯೇಬಲ್ ಟಿ ಅನ್ನೋದು ಒಂದು ವೇರಿಯೇಬಲ್, 3 ಅನ್ನೋದು ಒಂದು ಕಾನ್ಸ್ಟೆಂಟ್, 3 ಅನ್ನೋದು ಒಂದು ಕಾನ್ಸ್ಟೆಂಟ್, ಈ ರೀತಿ ಅವೆರಡು ಮಲ್ಟಿಪ್ಲೈ ಆಗಿದ್ದಾಗ, ಒಂದು ಕಾನ್ಸ್ಟೆಂಟ್ ಒಂದು ವೇರಿಯೇಬಲ್ ಮಲ್ಟಿಪ್ಲೈ ಆಗಿದ್ದಾಗ ಈ ಕಾನ್ಸ್ಟೆಂಟ್ ಇದೆಯಲ್ವಾ, ಈ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತೆಕ್ಕೋಬೇಕು, ಮತ್ತು ಉಳಿದಿದ್ದು ಏನಿದೆಯೋ ಅದರ ಡಿಫ್ರೆನ್ಸಿಯೇಷನ್ ಅನ್ನ ಮಾಡ್ಕೋಬೇಕು. ಕ್ಲಿಯರಾ? ಈಗ ಕಾನ್ಸ್ಟೆಂಟ್ ಏನಿದೆ 3 ಇದೆ, 3 ಅನ್ನು ಹೊರಗಡೆ ತೆಕ್ಕೊಂಡು ಬರ್ಕೊಂಡೆ, ಉಳಿದಿರೋದೇನು d/dt ಆಫ್ ಟಿ. ಹೌದಾ? 3 ಈ ಕಡೆಗೆ ಹಾಕೊಂಡೆ, ಏನು ಉಳ್ಕೊಳ್ತು? dt/dt ಅಂತ ಉಳ್ಕೊಳ್ತು. ಹೌದಾ? ಹೌದಾ ಇಲ್ಲ? dt ಎಲ್ಲ ಇದ್ದಕ್ಕಿದ್ದಾಗೆ ಬರ್ಕೊಂಡೆ, 3 ಹೊರಗಡೆ ತೆಕ್ಕೊಂಡೆ. ಈಗ dt/dt ಅಂದ್ರೆ ಏನಾಯ್ತಪ್ಪ? ಮೇಲ್ಗಡೆನೂ dt, ಕೆಳಗಡೆನೂ dt, ಇದರ ವ್ಯಾಲ್ಯೂ ಒಂದಾಗ್ಲಿಲ್ವಾ? ಇದರ ವ್ಯಾಲ್ಯೂ ಒಂದಾಯ್ತು. 3 × 1 ಮಾಡಿದ್ರೆ ಏನಾಗತ್ತಪ್ಪ? 3 × 1 ಮಾಡಿದ್ರೆ 3 ಆಗತ್ತೆ. ಸೊ ಇಲ್ಲಿ ಇಂಟು 1 ಇವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಇದರ ಡಿಫ್ರೆನ್ಸಿಯೇಷನ್ 0 ಬಂತು, ಇದರ ಡಿಫ್ರೆನ್ಸಿಯೇಷನ್ 3 ಬಂತು. ಈಗ ಇದರ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ ಅಂತ ನೋಡೋಣ. ಆಲ್ರೆಡಿ ಹೇಳಿದ್ದೆ, ಒಂದು ಕಾನ್ಸ್ಟೆಂಟ್ ಮತ್ತೊಂದು ವೇರಿಯೇಬಲ್ ಇದ್ದಾಗ ಕಾನ್ಸ್ಟೆಂಟ್ ಅನ್ನು ಹೊರಗಡೆ ತೆಕ್ಕೋಬೇಕು ಅಂತ. ಸೊ ಇಲ್ಲಿ ಕಾನ್ಸ್ಟೆಂಟ್ ಅನ್ನು ಹೊರಗಡೆ ತೆಕ್ಕೊಳ್ಳಿ, 4 ಹೊರಗಡೆ ತೆಕ್ಕೊಂಡೆ. ಆಯ್ತಾ? ಕಾನ್ಸ್ಟೆಂಟ್ ಅನ್ನು ಹೊರಗಡೆ ತಗೊಂಡೆ. ಈಗೇನಾಯ್ತು? dt²/dt. ಓಕೆನಾ? ಈಗ ಈ ತರ ಬಂದಾಗ ಏನ್ ಮಾಡ್ಬೇಕು ಅಂತ ನೋಡೋಣ. ಇದೊಂದು ಬೇಸಿಕ್ ರೂಲು, ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಯಾವ್ದಾದ್ರು ಒಂದರ ಡಿಫ್ರೆನ್ಸಿಯೇಷನ್ x⁴n ಇತ್ತು ಅಂತ ಇಟ್ಕೊಳ್ಳಿ. ಇದರಲ್ಲಿ x ಅನ್ನುವಂಥದ್ದು ವೇರಿಯೇಬಲ್. ಆಯ್ತಾ? x⁴n ಇತ್ತು, ಇದರ ಡಿಫ್ರೆನ್ಸಿಯೇಷನ್ ಮಾಡಬೇಕು ಅಂತಿದ್ದಾಗ ಏನ್ ಬರುತ್ತೆ ಅಂತಂದ್ರೆ, n, ಈ n ಮೇಲ್ಗಡೆ ಇತ್ತಲ್ವಾ, ಆ n ಅನ್ನ ಮುಂದೆ ತಗೊಳ್ಳೋದು. ಓಕೆನಾ? n ಅನ್ನ ಮುಂದ್ಗಡೆ ತಗೊಳ್ಳೋದು ಇಂಟು x⁻n-1. ಈ ತರ ಇದ್ರೆ ಏನ್ ಮಾಡ್ಬೇಕಂತ ಗೊತ್ತಾಯ್ತಾ? ಈಗ ಈ ಫಾರ್ಮುಲಾ ಎಲ್ಲಾದ್ರೂ ಪಕ್ಕದಲ್ಲಿ ಬರ್ದಿಟ್ಕೊಳ್ಳಿ. ಓಕೆನಾ? ಈ ಫಾರ್ಮುಲಾನ ಎಲ್ಲಾದ್ರೂ ಪಕ್ಕದಲ್ಲಿ ಬರ್ದಿಟ್ಕೊಳ್ಳಿ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ ನಿಮ್ಗೆ. t², t⁻2 ನ ಡಿಫ್ರೆನ್ಸಿಯೇಷನ್ ಏನಾಗಬೇಕಾಯ್ತು? ಈ ಪವರ್ ಅನ್ನು ಮುಂದ್ಗಡೆ ತಗೋಬೇಕು ಮೊದಲು. 2 × t⁻n-1 ಅಂದ್ರೆ 2 - 1 ಎಷ್ಟಪ್ಪ? 2 - 1 ಅಂತಂದ್ರೆ 1. ಹೌದಾ? 2 × t⁻1 ಆಯ್ತು. t⁻1 ಅಂತಂದ್ರೆ t. ಸೊ ಇದರ ಡಿಫ್ರೆನ್ಸಿಯೇಷನ್ 2t ಅನ್ನೋದಾಯ್ತು. ಈಗ ಇಲ್ಲಿ ಏನಿದೆ ಅನ್ನೋದನ್ನ ಬರ್ಕೊಳ್ಳೋಣ. 3 + 4 × 2t. ಹೌದಾ? 4 × 2t ಮಾಡಿದ್ರೆ ಏನಾಗುತ್ತೆ? 8t ಆಗುತ್ತೆ. ರೈಟ್? 8t ಆಗುತ್ತೆ. v = ಇದು ನಮಗೆ ಸಿಕ್ತು, 3 + 8t ಅನ್ನೋದು ಸಿಕ್ತು. ಕ್ವಶನ್ ಅಲ್ಲಿ ಅವ್ರು ಏನ್ ಕೇಳಿದಾರಪ್ಪ ಅಂತಂದ್ರೆ, t = 5 ಸೆಕೆಂಡ್ ಆದಾಗ ವೆಲಾಸಿಟಿ ಏನು ಅಂತ ಕೇಳಿದ್ದಾರೆ. ವೆಲಾಸಿಟಿ t = 5 ಸೆಕೆಂಡ್ ಆದಾಗ ಏನಾಗಬೇಕಾಯ್ತು? t ಜಾಗದಲ್ಲಿ ನಾವು 5 ಅಂತ ಬರ್ಕೋಬೇಕಾಯ್ತು. 5 × 40 + 3 v = 43 ಆಗಬೇಕಾಯ್ತು. ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ ಬೋರ್ಡ್ ಎಕ್ಸಾಮ್ ನಲ್ಲಿ ನೀವು ಇಷ್ಟೇ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ, ಕಂಪ್ಲೀಟ್ ಮಾರ್ಕ್ಸ್ ಸಿಗಲ್ಲ. ಅದರ ಯೂನಿಟ್ ಅನ್ನ ಬರೀಬೇಕಾಗುತ್ತೆ. v ಅಂತಂದ್ರೆ ವೆಲಾಸಿಟಿ ತಾನೆ. ವೆಲಾಸಿಟಿ SI ಯೂನಿಟ್ ಏನು? m/s. ಸೊ 43 m/s ಅಂತ ಬರೀಬೇಕು. ಈಗ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದಿದೆ ಕೆಳಗಡೆ. ವಿಡಿಯೋ ಪಾಸ್ ಮಾಡಿ ಒಂದ್ಸಲ ಕ್ವಶನ್ ಅನ್ನ ಓದ್ಕೊಂಡ್ಬಿಡಿ. ಆಯ್ತಾ? ಆ ಕ್ವಶನ್ ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಬರ್ಕೋತೇನೆ. ಅವ್ರು ಟೈಮಿಗೆ ಒಂದು ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. t = x + 3 √(x + 3) ಅಂತ ಕೊಟ್ಟಿದ್ದಾರೆ. ಒಂದು ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಏನ್ ಕೇಳ್ತಾ ಇದ್ದಾರೆ ನಮಗೆ? ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನ್ ಕಂಡುಹಿಡಬೇಕು? ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅನ್ನೋದನ್ನ ಕಂಡುಹಿಡಬೇಕು. ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ when its velocity is ವೆಲಾಸಿಟಿ ಎಷ್ಟಾಗಬೇಕಂತೆ? 6 m/s ಇರಬೇಕಂತೆ. 6 m/s ಇರಬೇಕಂತೆ. ವೆಲಾಸಿಟಿ 6 m/s ಆದಾಗ ನಮ್ಮ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಇವ್ರು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ವೆಲಾಸಿಟಿ 6 m/s ಆದ ಸಂದರ್ಭದಲ್ಲಿ ನಮ್ಮ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆಲಾಸಿಟಿ 6 m/s ಆದ ಸಂದರ್ಭದಲ್ಲಿ, ವೆಲಾಸಿಟಿ 6 m/s ಆಗಿರೋ ಇನ್ಸ್ಟಂಟ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈ ವೆಲಾಸಿಟಿ ಅಂತಂದ್ರೆ ಏನಾಯ್ತು? ಅವ್ರು ಕೊಟ್ಟಿರೋ ವೆಲಾಸಿಟಿ ಏನು? ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಮೊದಲು ಅವ್ರು ಕೊಟ್ಟಿರುವಂತ ಇಕ್ವೇಶನ್ ಇದು. ಹೌದಾ? ಈ ಇಕ್ವೇಶನ್ ಅನ್ನ ಅವ್ರು ಕೊಟ್ಟಿದ್ದಾರೆ. ನಾನೀಗ ಏನ್ ಮಾಡ್ತೀನಿ ಅಪ್ಪ ಅಂತಂದ್ರೆ, ಈ ಸ್ಕ್ವೇರ್ ರೂಟ್ ಎಲ್ಲ ಇದ್ರೆ ಉಂಟಲ್ಲ ನನಗೆ ಕಿರಿಕಿರಿ. ಹೀಗಾಗಿ ಸ್ಕ್ವೇರ್ ರೂಟ್ ಹೋಗೋ ತರ ಮೊದಲು ಈ ಇಕ್ವೇಶನ್ ಅನ್ನ ಸರಿಯಾಗಿ ಮಾಡ್ಕೋತೀನಿ. ಓಕೆನಾ? ಸೊ 3 ಅನ್ನ ಈ ಕಡೆ ತಗೊಬನ್ನಿ. t - 3 ಆಯ್ತು √(x) ಆಯ್ತು. ಒಪ್ಕೋತೀರಾ? ಈಗ ಸ್ಕ್ವೇರ್ ರೂಟ್ ತೆಗೆಯೋದೇ ನನ್ನ ಮುಖ್ಯ ಉದ್ದೇಶ ಆಗಿತ್ತು ತಾನೆ. ಸೊ ನಾನು ಎರಡೂ ಕಡೆಗೆ ಸ್ಕ್ವೇರ್ ಮಾಡ್ಕೋತೀನಿ. ಓಕೆನಾ? ಈ ಕಡೆಗೂ ಸ್ಕ್ವೇರ್ ಮಾಡ್ಕೋತೀನಿ, ಈ ಕಡೆಗೂ ಸ್ಕ್ವೇರ್ ಮಾಡ್ಕೋತೀನಿ. ಓಕೆನಾ? ರೈಟ್ ಹ್ಯಾಂಡ್ ಸೈಡ್ ಅನ್ನು ಸ್ಕ್ವೇರ್ ಮಾಡಿದಾಗ ಏನಾಯ್ತು? √(x) ನ ಸ್ಕ್ವೇರ್ ಏನಾಗುತ್ತೆ? x ಆಗುತ್ತೆ. ಹೌದಾ? ಇದನ್ನು ಸ್ಕ್ವೇರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? a - b² ನ ಫಾರ್ಮುಲಾವನ್ನ ಹಾಕಬೇಕು. t
ಟಿ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಮೈನಸ್ 2 ಇಂಟು ಟಿ ಇಂಟು 3 ಆಗುತ್ತೆ. ಹೌದಾ? ಈಗ ಇದನ್ನು ಮುಂದೆ ಮಾಡಿದ್ರೆ ಏನಾಯ್ತು, ಟಿ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇದೇನಾಯ್ತು 2 3 6 6 ಟಿ ಆಯ್ತು ಮೈನಸ್ 6 ಟಿ ಆಯ್ತು ಈಸ್ ಈಕ್ವಲ್ ಟು ಎಕ್ಸ್. ನಿಮ್ಮ ಇಕ್ವೇಶನ್ ಹಿಂಗೆ ಬಂದಿದ್ಯಾ ಅಂತ ನೋಡ್ಕೊಳ್ಳಿ. ಓಕೆನಾ? ಇದು ಮೊದಲು ಮಾಡ್ಕೊಂಡೆ. ಈಗೇನು ನಮ್ಗೆ ಅವ್ರು ಕೊಟ್ಟಿರೋದೇನು ವೆಲಾಸಿಟಿ ಕೊಟ್ಟಿದ್ದಾರೆ, ಅಂದ್ರೆ ಡಿ ಎಕ್ಸ್ ಬೈ ಡಿ ಟಿ ಅನ್ನ ಕೊಟ್ಟಿದ್ದಾರೆ. ಹೌದಾ? ನಮ್ಗೆ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಅಂತ ಏನೂ ಇಲ್ಲ, ಆದ್ರೆ ಬರೀ ಎಕ್ಸ್ ಅಂತ ಇದೆ. ಎಕ್ಸ್ ಅನ್ನ ಡಿ ಎಕ್ಸ್ ಬೈ ಡಿ ಟಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಈ ಕಡೆಗೆ ಡಿಫ್ರೆನ್ಸಿಯೇಟ್ ಮಾಡ್ಕೋಬೇಕು. ಹೌದಾ? ಈ ಕಡೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದೇನಾಗುತ್ತೆ ಡಿ ಎಕ್ಸ್ ಬೈ ಡಿ ಟಿ ಅಂತ ಆಗುತ್ತೆ. ಈ ಕಡೆಗೆ ಡಿ ಬೈ ಡಿ ಟಿ ಕೊಟ್ಟಿದ್ದೀನಲ್ವಾ ಎಕ್ಸ್ಟ್ರಾ, ಸೊ ಈ ಕಡೆಗೂ ಡಿ ಬೈ ಡಿ ಟಿ ಅನ್ನ ಎಕ್ಸ್ಟ್ರಾ ಕೊಡಬೇಕು, ಡಿ ಬೈ ಡಿ ಟಿ ಅನ್ನ ಎಕ್ಸ್ಟ್ರಾ ಕೊಡಬೇಕು. ಓಕೆನಾ? ಈಗ ಡಿಫ್ರೆನ್ಶಿಯೇಷನ್ ಮಾಡೋಣ. ಇಲ್ಲಿ ಏನ್ ಬರುತ್ತೆ, ವೆಲಾಸಿಟಿ ಬರುತ್ತೆ. ವೆಲಾಸಿಟಿ ಎಷ್ಟಿದೆ 6 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಈ ಜಾಗದಲ್ಲಿ 6 ಅಂತ ಬರ್ಕೊಂಡೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಮೊದಲು ಏನ್ ಮಾಡ್ಬೇಕು ನಾವು, ಈ ಟಿ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಟಿ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಫಾರ್ಮುಲಾ ಗೊತ್ತಾ ನಿಮ್ಗೆ, ಎಕ್ಸ್ ಪವರ್ ಎನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಆಗುತ್ತೆ. ಹೀಗಾಗಿ ಟಿ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗಬೇಕಾಯ್ತು, 2t ಇಂಟು 2 ಮೈನಸ್ 1 ಆಗಬೇಕಾಯ್ತು. ಹೌದಾ? ಒಪ್ಕೋತೀರಾ? ಈಗ ಅದನ್ನ ಮಾಡೋಣ. 2 ಮೈನಸ್ 1 ಅಂತಂದ್ರೆ 1 ಅಂದ್ರೆ ಟಿ ಪವರ್ 1 ಆಗ್ಬೇಕಾಯ್ತು, ಅಂದ್ರೆ 2t ಆಗ್ಬೇಕಾಯ್ತು. ಟಿ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2t ಆಗ್ಬೇಕಾಯ್ತು. ಅದೇ ರೀತಿ 3 ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗಬೇಕಾಯ್ತು, 3 ಸ್ಕ್ವೇರ್ ಅಂತಂದ್ರೆ 9 ಅನ್ನೋದು ಒಂದು ಕಾನ್ಸ್ಟೆಂಟ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಓಕೆನಾ? ಮೈನಸ್ 6t ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗಬೇಕಾಯ್ತು, 6t ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೌದಾ? ಡಿ ಬೈ ಡಿ ಟಿ ಮಾಡಬೇಕು. ಅವಾಗ ಏನ್ ಬರುತ್ತೆ, 6 ಅನ್ನೋದು ಬರೇ ಕಾನ್ಸ್ಟೆಂಟ್ ಅಲ್ಲ. ಬರೇ ಕಾನ್ಸ್ಟೆಂಟ್ ಇದ್ರೆ 6t ಅನ್ನೋದು ಬರೇ ಕಾನ್ಸ್ಟೆಂಟ್ ಅಲ್ಲ. ಬರೇ ಕಾನ್ಸ್ಟೆಂಟ್ ಆಗಿದ್ರೆ ಏನ್ ಮಾಡಬಹುದಿತ್ತು ನಾವು, ಡಿ ಬೈ ಡಿ ಟಿ ವ್ಯಾಲ್ಯೂ 0 ಅಂತ ಬರಿಬಹುದಿತ್ತು. ಆದ್ರೆ ಇದು ಬರೇ ಕಾನ್ಸ್ಟೆಂಟ್ ಅಲ್ಲ, ವೇರಿಯೇಬಲ್ ಜೊತೆಗೆ ಮಲ್ಟಿಪ್ಲೈ ಆಗಿರುವಂತ ಕಾನ್ಸ್ಟೆಂಟ್. ಹೀಗಾಗಿ ನಾವೇನ್ ಮಾಡ್ಬೇಕು, ಈ ಕಾನ್ಸ್ಟೆಂಟ್ ಅನ್ನು ಹೊರಗಡೆ ತೆಕ್ಕೋಬೇಕು. ಅವಾಗ ಏನ್ ಉಳ್ಕೊಳ್ಳುತ್ತೆ, ಡಿ ಟಿ ಬೈ ಡಿ ಟಿ ಅಂತ ಉಳ್ಕೊಳ್ಳುತ್ತೆ. ಡಿ ಟಿ ಬೈ ಡಿ ಟಿ ಯ ವ್ಯಾಲ್ಯೂ ಏನಾಗುತ್ತೆ 1. ಹೌದಾ? ಸೊ 6 ಇಂಟು 1 ಮಾಡಿದ್ರೆ 6 ಬರುತ್ತೆ. ಹೌದಾ? ಇಲ್ಲಿವರೆಗಂತೂ ಎಲ್ಲ ಅರ್ಥ ಆಯ್ತಾ? ಈಗ ನೋಡಿ, ಈಗ 2t ಮೈನಸ್ 6 ಈ ಕಡೆಗೆ ಏನಾಗುತ್ತೆ, 2t ಮೈನಸ್ 6 ಅಂತ ಆಗುತ್ತೆ. ಪ್ಲಸ್ 0 ಬರೆಯೋ ಅವಶ್ಯಕತೆ ಇಲ್ಲ. ಹೌದಾ? ಸೊ ಈ ತರ ಆಗುತ್ತೆ. ಸೊ 2t ಅಂದ್ರೆ ಏನಾಗಬೇಕಾಯ್ತು, 2t ಅಂದ್ರೆ ಏನಾಗಬೇಕಾಯ್ತು, ಮೈನಸ್ 6 ಈ ಬದಿ ಹೋಗ್ಬೇಕಾಯ್ತು. ಮೈನಸ್ 6 ಈಗ ಹೋದ್ರೆ ಏನಾಗುತ್ತೆ, ಪ್ಲಸ್ 6 ಆಗುತ್ತೆ. 6 ಪ್ಲಸ್ 6 ಎಷ್ಟಾಯ್ತು, 12 ಆಯ್ತು. ಸೊ t ಇಸ್ ಈಕ್ವಲ್ ಟು ಏನಾಯ್ತು, 12 ಬೈ 2 ಅಂದ್ರೆ 6 ಆಯ್ತು. t ಅಂದ್ರೆ 6 ಆಗ್ಬೇಕಾಯ್ತು. ಹೌದಾ? t ಇಸ್ ಈಕ್ವಲ್ ಟು 6 ಸೆಕೆಂಡ್ಸ್ ಆಗ್ಬೇಕಾಯ್ತು. ನಮ್ಗೆ ಏನ್ ಸಿಕ್ತು, ಟಿ ವ್ಯಾಲ್ಯೂ ಸಿಕ್ತೀಗ. ಅವ್ರು ಕೇಳ್ತಾ ಇರೋದು ಏನಾಗಿತ್ತು, ಎಕ್ಸ್ ಆಗಿತ್ತು. ನಮಗೆ ಎಕ್ಸ್ ಸಿಗ್ಲಿಲ್ಲ, ನಮಗೆ ಟಿ ಸಿಕ್ಕಿದೆ. ಎಕ್ಸ್ ಬೇಕು ಅಂದ್ರೆ ನಾ ಏನ್ ಮಾಡ್ಲಿ, ಟಿ ವ್ಯಾಲ್ಯೂ ಸಿಕ್ಕಿದೆ, ಎಕ್ಸ್ ಬೇಕು ಅಂದ್ರೆ ಏನ್ ಮಾಡ್ಲಿ, ಈ ಈಕ್ವೇಶನ್ ಕಾಣ್ತಾ ಉಂಟಾ ನಿಮ್ಗೆ, ಈ ಈಕ್ವೇಶನ್ ಅಲ್ಲಿ ಹಾಕ್ಬಿಟ್ರೆ ಆಯ್ತು. ಓಕೆನಾ? ಈ ಈಕ್ವೇಶನ್ ಅಲ್ಲಿ ಟಿ ವ್ಯಾಲ್ಯೂ ಅನ್ನ ಹಾಕ್ಬಿಟ್ರೋಣ. ಓಕೆ, ಟಿ ಅಂದ್ರೆ 6 ಈ ಈಕ್ವೇಶನ್ ಅಲ್ಲಿ ಹಾಕೋತಾ ಇದೀನಿ. ಸೊ ಟಿ ಅಂತಂದ್ರೆ 6 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 3 ಅನ್ನ ಈ ಕಡೆ ತಗೊಬನ್ನಿ. 6 ಮೈನಸ್ 3 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್. 6 ಮೈನಸ್ 3 ಅಂದ್ರೆ 3 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ನಂಗೆ ಸ್ಕ್ವೇರ್ ರೂಟ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾನು ಈ ಕಡೆಗೂ ಸ್ಕ್ವೇರ್ ಮಾಡ್ಕೋಬೇಕು, ಈ ಕಡೆಗೂ ಸ್ಕ್ವೇರ್ ಮಾಡ್ಕೋಬೇಕು. ಹೌದಾ? ಸೊ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ನ ಸ್ಕ್ವೇರ್ ಅಂದ್ರೆ ಎಕ್ಸ್ ಆಗುತ್ತೆ, 3ರ ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. ನಮ್ಮ ಆನ್ಸರ್ 9. ಎಕ್ಸ್ ಏನಾಗುತ್ತೆ, 9 ಆಗುತ್ತೆ. ಎಕ್ಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್. ಯೂನಿಟ್ ಅನ್ನು ಬರಿಬೇಕು ತಾನೆ. ಸೊ ಡಿಸ್ಪ್ಲೇಸ್ಮೆಂಟ್ 9 ಮೀಟರ್ ಆಗುತ್ತೆ. ಇದು ನಮ್ಮ ಆನ್ಸರ್. ನಂಗೆ ಗೊತ್ತು ಈ ಡಿಫ್ರೆನ್ಸಿಯೇಷನ್ ಎಲ್ಲ ನಿಮ್ಗೆ ಹೊಸದು, ಸೊ ಕಷ್ಟ ಆಗ್ತಾ ಇರುತ್ತೆ. ಆಬ್ವಿಯಸ್ಲಿ ಅದು ನಾನು ಕಲಿಬೇಕಾದ್ರೂ ನನಗೆ ಕಷ್ಟ ಆಗಿತ್ತು. ಒಂದೇ ಸಲ ಏನದು ಗೊತ್ತಾಗ್ಬಿಡಲ್ಲ. ಆದರೆ ಆ ಡಿಫ್ರೆನ್ಸಿಯೇಷನ್ ಅನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೇನೆ ನಿಮಗೆ. ನೀವು ಅದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.